सर्वरोगहरं देवं दत्तात्रेयमहं भजे। ನಮಸ್ಕಾರ ವೀಕ್ಷಕರೇ, ಶುಭೋದಯ. ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಈ ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೂ ಪ್ರತಿದಿನ ಬೆಳಗ್ಗೆ 10 ರಿಂದ 11 ಗಂಟೆವರೆಗೂ ನೇರ ಪ್ರಸಾರವಾಗಿ ಮೂಡಿ ಬರುತ್ತೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ ಕೇಳಬಹುದು. ನಿಮಗೆ ಗೊತ್ತೇ ಇದೆ, ಮನುಷ್ಯ ಅಂದಮೇಲೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಕೆಲವರಿಗೆ ವಿವಾಹ ವಿಳಂಬ ಆಗ್ತಾ ಇರುತ್ತೆ, ವಿವಾಹ ಆದ್ಮೇಲೆ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆರೋಗ್ಯದ ವಿಚಾರ ಆಗಿರ್ಬೋದು, ಬಿಸ್ನೆಸ್, ಎಜುಕೇಶನ್, ಮನೆ ಕಟ್ಟೋ ಯೋಗ ಇದೆಯಾ, ಸೈಟ್ ಇದೆ, ಲಿಟಿಗೇಷನ್ಸ್ ಆಗ್ತಾ ಇದೆ, ಇನ್ನು ಕೋರ್ಟ್ ಕೇಸ್ ಆಗಿರ್ಬೋದು, ಸತಿಪತಿ ಕಲಹ ಆಗಿರಬಹುದು, ಅಥವಾ ಕೊಟ್ಟಿರುವಂತಹ ಹಣ ವಾಪಸ್ ಬರುತ್ತಾ, ಸಾಲದ ಬಾಧೆ, ಈ ರೀತಿ ಅನೇಕ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರೆ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಕರೆ ಮಾಡಿದಾಗ ಯಾರ ಬಗ್ಗೆ ಕೇಳಬೇಕು ಅಂತಿದ್ರೆ ಅವರ ಹೆಸರು, ಹುಟ್ಟಿರೋ ದಿನಾಂಕವನ್ನ ತಿಳಿಸಬೇಕಾಗತ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ ನ ನೀವು ಮ್ಯೂಟ್ ಮಾಡಬೇಕಾಗತ್ತೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಶ್ರೀ ದತ್ತ ಪೀಠಂನ ಆಶ್ರಮದ ಆಧ್ಯಾತ್ಮಿಕ ಚಿಂತಕರು, ಜ್ಯೋತಿಷ್ಯರು ಡಾಕ್ಟರ್ ಮಹಾಶ್ರೀ ಗಗನ ಗುರುದತ್ತ ಗುರುಜಿಯವರು. ಗುರುಗಳನ್ನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಧನ್ಯವಾದಗಳು ಗುರುಗಳೇ. ಇನ್ನು ಈ ದಿನದ ವಿಶೇಷ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಪ್ರಾತಃ ಕಾಲದ ಶುಭ ಕಾಮನೆಗಳನ್ನು, ಸದ್ಗುರು ದತ್ತಾತ್ರೇಯರ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ, ಈ ದಿನ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಗಳು 1938ಕ್ಕೆ ಸಲ್ಲುವ ಶ್ರೀ ದುರ್ಮುಖನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ. ಇವತ್ತು ಸೌಮ್ಯವಾಸರ ಅಂತ ಕರೀತಾರೆ, ಬುಧವಾರ. ಹಾಗೆ ಇವತ್ತಿನ ತಿಥಿ ಏಕಾದಶಿ, ಇವತ್ತಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, ಹಾಗೆ ಯೋಗ ಸಿದ್ಧನಾಮ ಯೋಗ ಮತ್ತು ಬಾಲವಕರಣ ಅಂತ ಹೇಳಿ ಬಹಳ ವಿಶೇಷವಾದ ಯೋಗ ಇರುವಂತಹ ದಿನ ಇವತ್ತು. ಸರ್ವೇಶಾಂ ಏಕಾದಶಿ ಅಂತ ಹೇಳ್ತಾರೆ, ಎಲ್ಲರಿಗೂ ಕೂಡ ಒಂದೇ ಏಕಾದಶಿ ಇವತ್ತು. ಅದರಿಂದ ಈ ಶುಭ ದಿನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೂ ನಮಗೆ ಎಲ್ಲ ಒಳ್ಳೆಯ ಮಂಗಳಕರವಾಗಿ ಅದು ಪ್ರಾರಂಭ ಆಗುತ್ತೆ, ಮಂಗಳಕರವಾಗಿ ಮುಕ್ತಾಯವೂ ಕೂಡ ಆಗುತ್ತೆ ಅನ್ನೋದ್ರಿಂದ ಇವತ್ತು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಶುಭ ದಿನ ಅಂತ. ಈ ದಿನದ ವಿಶೇಷ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ನಿನ್ನೆಯ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ದರಿದ್ರ ಬರಲು ಕಾರಣ ಏನು, ಇನ್ನು ಹೆಚ್ಚಾಗಿ ಯಾವ ವಸ್ತುಗಳನ್ನ ನಾವು ಮನೆಯಲ್ಲಿ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಇನ್ನು ಈ ಅರಿಶಿಣದ ಮಹತ್ವ ಏನು, ಅರಿಶಿಣದಲ್ಲಿ ಏನು ಮುಖ್ಯ, ಯಾಕೆ ಮುಖ್ಯ ಅಂತ ಹೇಳ್ತೀರಾ ಅರಿಶಿಣ ಹೆಣ್ಮಕ್ಳಿಗೆ ಗುರುಗಳೇ? ಖಂಡಿತವಾಗ್ಲೂ ಈ ಅರಿಶಿಣ ಅಂತಂದ್ರೆ ಮಹಾಲಕ್ಷ್ಮಿಯ ಸಂಕೇತವೇ. ಮಹಾಲಕ್ಷ್ಮಿ ಎಲ್ಲಿರ್ತಾಳಪ್ಪ ಅಂತಂದ್ರೆ ಅರಿಶಿಣದಲ್ಲಿ ವಾಸ ಮಾಡ್ತಾಳಂತೆ. ಈ ಮಹಾಲಕ್ಷ್ಮಿನೇ ಯಾಕೆ ಇರ್ತಾಳೆ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ, ಶ್ರೀಮನ್ನಾರಾಯಣನಿಗೆ ಶ್ರೀದೇವಿ ಮತ್ತು ಭೂದೇವಿ ಅಂತ ಹೇಳಿ ಸತಿಯರು ಅಂತ. ಈ ಭೂಮಿಯ ಒಳಗಡೆ ಬೆಳೆಯುವಂತಹದ್ದೇ ಈ ಅರಿಶಿಣ. ಅದರಿಂದ ಕ್ಷಮಯಾ ಧರಿತ್ರಿ ಅಂತ ಹೇಳ್ತಾರೆ, ಹೆಣ್ಣು ಕ್ಷಮೆ ಮಾಡೋದ್ರಲ್ಲಿ ಭೂಮಿಯನ್ನ ಹೋಲಿಸ್ತಾರೆ. ಆ ರೀತಿಯಾದ ಒಂದು ಕ್ಷಮಾಗುಣವನ್ನು ಬೆಳೆಸ್ಕೋಬೇಕು ಹೆಣ್ಣು ಅಂತ. ಅಂತಹ ಭೂಮಿಯಲ್ಲಿ ಬೆಳೆಯುವಂತಹ ಅರಿಶಿಣ ಇದಾಗಿರೋದ್ರಿಂದ ಆ ಸದಾ ಕಾಲವು ಆ ಲಕ್ಷ್ಮಿಯ ಸಾನ್ನಿಧ್ಯ ಅರಿಶಿಣದಲ್ಲಿ ಇರುತ್ತೆ ಅನ್ನೋದು ಬಹಳ ಮುಖ್ಯ. ಜೊತೆಗೆ ಭೂಮಿಯ ಒಳಭಾಗದಲ್ಲಿ ಬೆಳೆಯೋದ್ರಿಂದ ಎಲ್ಲ ರೀತಿಯಾದ ಮಣ್ಣಿನ ಸತ್ವವನ್ನು ಇದು ಅಡಗಿಸ್ಕೊಂಡಿರುತ್ತೆ. ಆಂಟಿಬಯೋಟಿಕ್ ಅಂತ ನಾವೇನು ಕರಿತೀವಿ, ಆ ಆಂಟಿಬಯೋಟಿಕ್ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಅರಿಶಿಣ ಹೊಂದಿರುತ್ತೆ ಅನ್ನೋದು ಸಾಕಷ್ಟು ಜನ ಡಾಕ್ಟರ್ಗಳು ಕೂಡ ಹೇಳ್ತಾ ಇರ್ತಾರೆ. ಆಯುರ್ವೇದದ ಮೆಡಿಸಿನ್ನಲ್ಲೆಲ್ಲ ಅರಿಶಿಣವನ್ನು ಉಪಯೋಗಿಸಿರೋದನ್ನು ನೀವು ನೋಡ್ತಾ ಇರ್ತೀರಿ. ದೈವಿಕವಾಗಿ ಕೂಡ ಅರಿಶಿಣವನ್ನು ನಾವು ಹೆಚ್ಚು ಮನೆಯಲ್ಲಿ ಉಪಯೋಗಿಸಿದಷ್ಟು ನಮ್ಮ ಮನೆಯಲ್ಲಿ ಆ ಸನ್ಮಂಗಳ ಅಂತ ಹೇಳ್ತಾರೆ, ಮಂಗಳ ದ್ರವ್ಯ ಅಂತಲೇ ಅದನ್ನು ಕರೀತಾರೆ. ಅಂತಹ ಅರಿಶಿಣದ ಉಪಯೋಗ
ನಮಗೆ ಅನೇಕ ಲಾಭದಾಯಕ. ಅಂದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ, ವೈಬ್ರೇಷನ್ಸ್ ಇರುತ್ತೆ ಅಂತ. ಖಂಡಿತವಾಗ್ಲು ಎಲ್ಲಿ ಅರಿಶಿನ, ಅದಕ್ಕೋಸ್ಕರನೇ ಮನೆಯಲ್ಲಿ 5 ಬಟ್ಟಲುಗಳಲ್ಲಿ ಮೊದಲನೆಯದು ಮುಖ್ಯವಾಗಿ ಅರಿಶಿನಕ್ಕೆ ಆದ್ಯತೆ. 2 ಬಟ್ಟಲಿನ ತುಂಬಾ ಅರಿಶಿನವನ್ನ ಇಡಿ. ಯಾವುದೇ ಕಾರಣಕ್ಕೂ ಅರಿಶಿನ ಖಾಲಿ ಆಯ್ತು ಅನ್ಬೇಡಿ. ಅರಿಶಿನ ಹೆಚ್ಚಿದೆ ಅಂತ ಹೇಳಿ, ಅಕಸ್ಮಾತ್ ಒಂದ್ ವೇಳೆ ಇಲ್ಲ ಅಂದ್ರೂ ಕೂಡ ಹೆಚ್ಚಿದೆ ಅನ್ನೋ ಪದವನ್ನ ಉಪಯೋಗಿಸಬೇಕು ಅಂತ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕಾರ್ಯಕ್ರಮದ ಮೊದಲನೇ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಗುರುಜಿ ಅಂತ ಮಾತಾಡ್ಬೇಕು ಮೇಡಮ್. ತಮ್ಮ ಹೆಸರು ಮಾ? ನನ್ನ ಹೆಸರು ಲೀಲಾ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ ಮನೆ ಬಗ್ಗೆ, ನಮ್ ಬಗ್ಗೆನೆ. ಹುಟ್ಟಿರೋ ದಿನಾಂಕ ತಿಳಿಸ್ತೀರಾ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಮಾತಾಡಿ ಮಾ, ಗುರುಗಳಿದಾರೆ ನೇರವಾಗಿ. ನಮಸ್ಕಾರ ಗುರುಜಿ. ನಮಸ್ತೆ ಮಾ. ನಮ್ ಮನೇಲಿ ಏನ್ ಕೆಲಸ ಮಾಡ್ಬೇಕು ಅಂದ್ರೂ ಆಗಲ್ಲ. ಮನೆ ಮಾಡ್ಕೋಬೇಕು ಅಂತೀವಿ, ಆಯ್ತೇನೆ ಇಲ್ಲ ಗುರುಜಿ. ಎಲ್ಲಿಂದ ಮಾತಾಡ್ತಾ ಇರೋದು ಮಾ? ಇಲ್ಲಿ ಮುಳೇಶ್ವರ ಆಶ್ರಮಕ್ಕೆ ಬಂದು ಪ್ರತಿ ಗುರುಜಿ ಮಾ ಬಂದಿದ ಈಗ 15 ಸಲ. ಸರಿ, ಬನ್ನಿ. 21 ನಾಣ್ಯಗಳನ್ನ ತಗೊಂಡ್ ಬನ್ನಿ. ದತ್ತನ ಪಾದದಲ್ಲಿ ಪ್ರಾರ್ಥನೆ ಮಾಡಿ, ಅಭಿಷೇಕ ಮಾಡಿ, ಅಲ್ಲಿ ನಾಣ್ಯಗಳನ್ನ ನಿಮ್ಮಿಂದ ಸಮರ್ಪಣೆ ಮಾಡಿಸಿ ಪ್ರಾರ್ಥನೆ ಮಾಡಿ. 21 1 ರೂಪಾಯಿ ನಾಣ್ಯಗಳನ್ನ ಭಾನುವಾರ ತರಬೇಕು. ಖಂಡಿತ ಒಳ್ಳೇದಾಗತ್ತೆ, ಒಳ್ಳೆ ಅನುಕೂಲ ಆಗುತ್ತೆ. ಮಕ್ಕಳು ಮದುವೆ ಆಗ್ಬೇಕು, ಮನೆ ಮಾಡ್ಕೋಬೇಕು ಅಂತ ಏನ್ ಕೆಲಸಗಳೇ ಆಯ್ತಲ್ಲ ಕೈ ಹಾಕಿದ್ರೆ. ಖಂಡಿತವಾಗ್ಲೂ ಆಗತ್ತೆ ಅಮ್ಮ. ಈ ಗುರುಗಳು ಹೇಳಿದ್ರಲ್ಲ, ಆ ಕೆಲ್ಸನ ಮಾಡಿ ಭಾನುವಾರ ನೀವು 21 ನಾಣ್ಯಗಳನ್ನ ತರ್ಲಿಕ್ಕೆ ಹೇಳಿದ್ದಾರೆ. ಅದನ್ನ ತಗೊಂಡ್ ಬನ್ನಿ. ನಂತರ ನೀವೇನೆಲ್ಲ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಗುರುಗಳು ತಮ್ಗೆ ತಿಳಿಸ್ಕೊಡ್ತಾರೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಸರ್? ನನ್ನ ಹೆಸರು ಚಂದ್ರಪ್ಪ ಅಂತ ಹೇಳಿ. ನಂದು ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ಓಕೆ, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಜಿಲ್ಲೆ ಸಾಗರ ತಾಲೂಕಿಂದ. ಓಕೆ, ಮಾತಾಡಿ. ಗುರುಗಳಿದ್ದಾರೆ ನೇರವಾಗಿ. ಏನ್ ಸಮಸ್ಯೆ ಇದೆ ತಿಳಿಸಿ. ಹಲೋ, ನಮಸ್ಕಾರ ಸರ್. ನಾನು ಚಂದ್ರಪ್ಪ ಅಂತ ಹೇಳಿ. ನಂದು ಡೇಟ್ ಆಫ್ ಬರ್ತ್ ಇಲ್ಲ ಸರ್. ಆದ್ರೆ ಬಹಳ ಕಷ್ಟದಲ್ಲಿದ್ದೀನಿ. ಏನ್ ಮಾಡಿದ್ರು ಕೈಗೆ ದುಡ್ಡು ಇಳಿತಾ ಇಲ್ಲ. ಪ್ರಾಫಿಟ್ ಅನ್ನೋದೇ ಇಲ್ಲ, ಎಲ್ಲ ಖರ್ಚು ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗದ್ದೆ ಇದೆ, ಗದ್ದೆ ಸೇಲ್ ಮಾಡೋಣ ಅಂದ್ರೆ ಗದ್ದೆ ಸೇಲ್ ಆಗ್ತಾ ಇಲ್ಲ. ಮನೆ ಕಟ್ಟೋಣ ಅಂದ್ರೆ ದುಡ್ಡಿಲ್ಲ. ಮಕ್ಕಳು ವಿದ್ಯಾಭ್ಯಾಸಕ್ಕೂ ಒಂದ್ ಸ್ವಲ್ಪ ತೊಂದರೆ ಆಗ್ಬಿಡತ್ತೆ. ಆಮೇಲೆ ಅದಕ್ಕೆ ಏನ್ ಮಾಡುದು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಪಿತೃ ಸಂಬಂಧವಾದ ಸಮಸ್ಯೆ ಕಾಣ್ತಾ ಇದೆ. ಈಗ ಆರೂಢ ಲಗ್ನ ಅಂತ ಹೇಳಿ ಮೇಷ ಲಗ್ನ ಇದೆ. ಇವಾಗ ನೀವು ಕೇಳ್ತಾ ಇರೋ ಪ್ರಶ್ನೆಯ ಸಂದರ್ಭದಲ್ಲಿ ನಾವು ನೋಡಿದಾಗ ನಿಮಗೆ ಪಿತೃ ಸಂಬಂಧವಾದ ಸಮಸ್ಯೆಗಳು ಅನ್ನೋದು ಬಹುತೇಕವಾಗಿ ಕಾಡ್ತಾ ಇದೆ. ಅದಕ್ಕಾಗಿ ನೀವು ಮೊದಲು ಹಸುವಿಗೆ ಬೆಲ್ಲ ಬಾಳೆಹಣ್ಣು ಕೊಡೋದು ಪ್ರೀಮಿಯರ್, ಅಂದ್ರೆ ಮೊದಲನೇ ಕೆಲಸ. ಅದನ್ನ ಪ್ರಾರಂಭ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದತ್ತಾತ್ರೇಯರಿಗೆ 6 ರೂಪಾಯಿಗಳನ್ನ ಮನೆಯಲ್ಲಿ ಎತ್ತಿಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಕ್ಷಣದಲ್ಲೇ ಲಾಭವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರತಿ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಿ, 3 ಹಿಡಿ ನಾಣ್ಯಗಳನ್ನ ಇಟ್ಟು ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಉಳಿದಿದ್ದೆಲ್ಲವನ್ನು ಕೂಡ ನಿಮಗೆ ಸಮಯ ಸಿಕ್ಕಾಗ ಆಶ್ರಮಕ್ಕೆ ಬನ್ನಿ, ಕೂಲಂಕುಷವಾಗಿ ಮಾತಾಡಿ ಅಲ್ಲಿ ದತ್ತನ ಪ್ರಸಾದ ಕೊಡ್ತೀನಿ. ಖಂಡಿತ ಒಳ್ಳೇದಾಗತ್ತಪ್ಪ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಇನ್ನು ಆಶ್ರಮಕ್ಕೆ ಹೇಗೆ ಬರಬೇಕು, ಯಾವಾಗ ಬರಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಶ್ರೀ ದತ್ತಪೀಠಂ ಆಶ್ರಮದ ದೂರವಾಣಿ ಸಂಖ್ಯೆಗಳು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ನೇರವಾಗಿ ನೀವು ಭೇಟಿ ನೀಡಬಹುದು. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ತಮ್ಮ ಹೆಸರು ಮಾ? ಹಲೋ. ಓಕೆ, ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ. ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ನೀವು ಮ್ಯೂಟ್ ಮಾಡಬೇಕಾಗತ್ತೆ. ಇನ್ನು ಯಾವ ಊರಿನಿಂದ ಕರೆ ಮಾಡ್ತಿದ್ದೀರಾ, ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಾ, ನೇರವಾಗಿ ಅವರ ಹೆಸರು ಜೊತೆಗೆ ಹುಟ್ಟಿರುವಂಥ ದಿನಾಂಕವನ್ನು ನೀವು ತಿಳಿಸ್ಬೇಕಾಗತ್ತೆ. ಇನ್ನು ಅರಿಶಿಣದ ಮಹತ್ವ ಹೇಳ್ತಾ ಇದ್ರಿ, ಹೆಣ್ಮಕ್ಳಿಗೆ ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು ಅಂತ ಹೇಳ್ತೀರಾ ಗುರುಗಳು? ಇಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದಲೇ ಅರಿಶಿಣವನ್ನ ಹಚ್ಚೋದ್ರಿಂದ ಆ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯ ಅನ್ನೋದು ವೃದ್ಧಿ ಆಗತ್ತೆ. ಎರಡನೇದಾಗಿ ಮಕ್ಕಳಿಗೆ ನಾನು ಆಗ್ಲೇ ಹೇಳಿದೆ, ರೋಗ ನಿರೋಧಕ ಶಕ್ತಿ ಉದ್ಭವ ಆಗತ್ತೆ ಅಂತ. ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಗರ್ಭದ ಸಮಸ್ಯೆಗಳು, ಗರ್ಭಕೋಶದ ಸಮಸ್ಯೆಗಳಾಗ್ಲಿ ಅಥವಾ ಈ ರಕ್ತಹೀನತೆಯ ಸಮಸ್ಯೆಗಳನ್ನ ಹೆಚ್ಚಿನ ಮಕ್ಕಳು ಅನುಭವಿಸ್ತಾ ಇರ್ತಾರೆ. ಇಲ್ಲಿ ಮನೆಯಲ್ಲಿ ಏನಾಗಿರುತ್ತೆ, ಕುಲದೇವತೆಯ ಆರಾಧನೆ ಸಮಸ್ಯೆ ಅನ್ನೋದೊಂದು ಬಂದ್ರೆ ಈ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಇದರಿಂದ ಉದ್ಭವ ಆಗ್ತಾ ಇರ್ತವೆ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ
ಮನೆಯಲ್ಲಿ ದಾಂಪತ್ಯ ಕಲಹ ಅಂತ ಹೇಳ್ತೀವಿ. ಈ ದಾಂಪತ್ಯ ಕಲಹ ಬಂದಾಗ ಈ ಅರಿಶಿಣದ ಉಪಯೋಗದಿಂದ ಲಾಭ ಆಗುತ್ತೆ. ಹೇಗೆ ಅಂದ್ರೆ ಮುತ್ತೈದೆಯರಿಗೆ ಅರಿಶಿಣವನ್ನ ಕೊಡೋದ್ರಿಂದ, ಅರಿಶಿಣ ಕುಂಕುಮವನ್ನ ಕೊಡಬೇಕು, ಅದನ್ನ ಹೂವಿಳ್ಯ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಹೆಣ್ಣು ಅಂದ್ರೆ ಸ್ತ್ರೀ ಸಂಬಂಧವಾದ ಶಾಪಗಳಾಗಿರಬಹುದು, ಯಾರೋ ಹಿರಿಯರು ಹಿಂದಿನ ಕಾಲದಲ್ಲಿ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಂತಹ ಕಾಲ, ಆ ಸಂದರ್ಭದಲ್ಲಿ ಅವರು ಏನೋ ನೊಂದು ಶಾಪವನ್ನ ಹಾಕಿ ನನಗೆ ಈ ಜೀವನನೇ ಬೇಡಪ್ಪ ಅಂತ ಹೇಳಿಕೊಂಡು ಅನ್ನ ಆಹಾರಗಳನ್ನ ಬಿಟ್ಟು ಹೋಗಿರುವಂತಹದ್ದಿರಬಹುದು, ಅಥವಾ ಮನೆಗೆ ಯಾರಾದರೂ ಹೊಟ್ಟೆ ಕಿಚ್ಚಿನಿಂದ ಹೆಣ್ಣು ಮಕ್ಕಳು ಯಾರಾದರೂ ಶಾಪ ಆಗಿರುವಂತಹದ್ದಿರ್ಬೋದು, ಕಣ್ಣೀರಿಟ್ಟಿರುವಂತಹದ್ದಿರ್ಬೋದು. ಈ ಎಲ್ಲ ಸಂದರ್ಭಗಳನ್ನು ಕೂಡ ಈ ಅರಿಶಿಣದ ಮಹತ್ವ, ಅರಿಶಿಣದ ದಾನದಿಂದ, ಅರಿಶಿಣ ಕುಂಕುಮವನ್ನ ಕೊಡೋದ್ರಿಂದ, ದೇವಿಯ ಆಲಯದಲ್ಲಿ ಅರಿಶಿಣ ಕುಂಕುಮಗಳ ಸಮರ್ಪಣೆಯಿಂದ ಈ ದೋಷಗಳನ್ನು ನಾವು ಕಳ್ಕೊಳ್ಬಹುದಾಗಿದೆ. ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ 4ನೇ ದಿನ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಜೊತೆಗೆ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ನಿಶಕ್ತಿ ಪ್ರಾರಂಭ ಆಗಿರುತ್ತೆ. ಆ ಶಕ್ತಿಯನ್ನು ಈ ಅರಿಶಿಣ ಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ಆದ್ರಿಂದ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದ ಆಯುಧ ಅಂತ ಹೇಳಬಹುದು. ಯಾವುದೇ ಒಂದು ಕೆಟ್ಟ ದೃಷ್ಟಿ ಬೀಳದಿರೋ ಹಾಗೆ, ಯಾವುದೇ ಒಂದು ಕೆಟ್ಟ ಕಾಯಿಲೆಗಳು ಮನೆಗೆ ಬರದಿರೋ ಹಾಗೆ, ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಕೂಡ ಮನೆ ಒಳಗಡೆ ಬರದಿರೋ ಹಾಗೆ ಮಾಡುವಂತಹ ಶಕ್ತಿ ಅರಿಶಿಣದಲ್ಲಿದೆ. ಅದಕ್ಕಾಗಿ ಹೊಸಲಿಗೆ ಅರಿಶಿಣ ಕುಂಕುಮವನ್ನ ಇಡಿ, ತುಳಸಿ ಬೃಂದಾವನದಲ್ಲಿ ಅರಿಶಿಣ ಕುಂಕುಮವನ್ನ ಇಡಿ, ಮನೆಯಲ್ಲಿ ದೇವರ ಕೋಣೆಯಲ್ಲಿ ಸದಾಕಾಲ ಅರಿಶಿಣ ಕುಂಕುಮ ಇರುವಂತೆ ನೋಡ್ಕೊಳ್ಳಿ. ನಿಮ್ಮ ಮೈಯಲ್ಲಿ ಕೂಡ ಸದಾಕಾಲ ಅರಿಶಿಣದ ಲೇಪನವನ್ನು ನೀವು ಮಾಡಿಕೊಂಡಿದ್ದಾಗ, ಮೈಯೆಲ್ಲ ಹಳದಿ ಬಣ್ಣ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲ, ಶಾಸ್ತ್ರಕ್ಕಾದ್ರೂ ಕೂಡ ಹಚ್ಕೊಂಡಾಗ ನಮ್ಮ ದೇಹದಲ್ಲಿ ಆ ದೈವಿ ಶಕ್ತಿ ಅನ್ನೋದು ಉದ್ಭವ ಆಗುತ್ತೆ. ಆ ಶಕ್ತಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಪಾಠ. ಖಂಡಿತವಾಗ್ಲೂ ಅರಿಶಿಣದ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಸ್ವಲ್ಪ ಜೋರಾಗಿ ಮಾತಾಡಿ. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ರೇಖಾ ಅಂದ್ಬಿಟ್ಟು. ನಂದು ಡೇಟ್ ಆಫ್ ಬರ್ತ್ 18/8/79. ಸರಿಮ್ಮ, ಮಾತಾಡಿ. ಗುರುಗಳಿದ್ದಾರೆ, ನಿಮ್ಮ ಸಮಸ್ಯೆ ಏನು ಅಂತ ತಿಳಿಸಿ. ಹಲೋ ಗುರುಗಳ, ನನ್ಗೆ ಹೆಲ್ತ್ ಸರಿ ಇಲ್ಲ ಇತ್ತೀಚೆಗೆ, ಸುಮಾರು 1.5 ವರ್ಷ ಆಯ್ತಾ ಬಂತು. ಏನ್ ಸಮಸ್ಯೆ ಆಗ್ತಾ ಇದಮ್ಮ? ಅದು ಕೈಕಾಲೆಲ್ಲ ಒಂಥರ ಸೋತ್ಕೊಳ್ಳೋದು, ಒಂದೊಂದ್ಸರಿ ನೋವು ಬರೋದು, ನಡೆಯಕ್ಕೆ ಆಗಲ್ಲ, ಆ ತರ ಆಗುತ್ತೆ. ಇಲ್ಲಿ ಪೂರ್ವ ಜನ್ಮದ ಋಣ ಬಾಧೆ ಅನ್ನೋದು ಕಾಣ್ತಾ ಇದೆ ಅಮ್ಮ. ಅದಕ್ಕಾಗಿ ಈ ರೀತಿಯಾದ ಸಮಸ್ಯೆ ಆಗ್ತಾ ಇದೆ. ಸುಬ್ರಹ್ಮಣ್ಯೇಶ್ವರನಿಗೆ ಗುರುವಾರಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ. 5 ಗುರುವಾರಗಳು ಸತತವಾಗಿ ಹೋಗಿ ದೀಪವನ್ನ ಹಚ್ಚಿ ಈ ಕೈಕಾಲು ಸೋಲೋದು, ಈ ರೀತಿಯಾದ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗುತ್ತೆ ಖಂಡಿತವಾಗ್ಲೂ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ ಕೇಳ್ಬೋದು. ನಿಮಗೆ ಗೊತ್ತೇ ಇದೆ, ನಿನ್ನೆ ಕಾರ್ಯಕ್ರಮದಲ್ಲಿ ಕೂಡ ನಾವು ಹೇಳಿದ್ವಿ, ಕಾಶಿ ಪ್ರವಾಸ ಇದೆ ನಮ್ಮ ಶ್ರೀ ದತ್ತಪೀಠ ಆಶ್ರಮದ ವತಿಯಿಂದ. ಸೊ ಸಾಕಷ್ಟು ದಿವಸಗಳಿಂದ, ವರ್ಷಗಳಿಂದ ಅನ್ಕೊಂಡಿರ್ತೀರಾ ಕಾಶಿ ಪ್ರವಾಸ ಮಾಡಬೇಕು, ಸರಿಯಾದ ಸಮಯ ಸಿಗ್ತಾ ಇಲ್ಲ ಹೋಗೋದಿಕ್ಕೆ ಅಂತ. ಇದೊಂದು ಸುವರ್ಣ ಅವಕಾಶ. ಏಪ್ರಿಲ್ 12ನೇ ತಾರೀಕು 14 ದಿನಗಳ ಕಾಲ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಶ್ರೀ ದತ್ತಪೀಠ ಆಶ್ರಮದ ಫೋನ್ ನಂಬರ್ಸ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ನೀವೀಗಲೇ ಬುಕ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ನಾವು ಅಮರಾವತಿ ಅಂತ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ನಮ್ ಬಗ್ಗೆ, ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಯಾರಾದ್ರೂ ಒಬ್ರ ಬಗ್ಗೆ ಕೇಳಿ. ಡೇಟ್ ಆಫ್ ಬರ್ತ್ ತಿಳಿಸಿ. ಟ್ವಿನ್ಸ್ ಮೇಡಮ್, ನಾವಿಬ್ರು ಟ್ವಿನ್ಸಾ? ಓಕೆ, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 6/6/95 ಮೇಡಮ್. ಓಕೆ, ಮಾತಾಡಿ. ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ನಾನು ಅಣ್ಣ ಟ್ವಿನ್ಸ್ ಗುರುಜಿ. ಟ್ವಿನ್ಸ್. ಮುಂದೆ ನಮ್ ಭವಿಷ್ಯ ಹೇಗಿದೆ, ಅವ್ನು ಹೇಳದ್ ಮಾತು ಕೇಳೋದಿಲ್ಲ, ಏನಿಲ್ಲ ಗುರುಜಿ. ನೆಟ್ಟೆ ಕೆಲ್ಸಕ್ಕೆ ಹೋಗೋದಿಲ್ಲ. ಏನ್ ತೊಂದ್ರೆ ಇದೆ ಅಂತ ಹೇಳ್ತೀರಾ? 6/6 ಅಲ್ಲ? ಹೌದು ಗುರುಜಿ. ಇಲ್ಲಿ ದೇವಿಯ ಸಮಸ್ಯೆನೆ ಕಾಣ್ತಾ ಇರೋದು. ಒಂದು ದೇವಿಯ ಸಮಸ್ಯೆ, ಇನ್ನೊಂದು ಗುರುವಿನ ಶಾಪ ಅಂತ ಹೇಳಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಗುರುವಿನ ಬಲ ಕೂಡ ಕಡಿಮೆ ಇದೆ. ಆದ್ರಿಂದ
ಗುರುಗಳ ಸೇವೆಯನ್ನ ಮಾಡೋದು ಮೊದಲನೇದು. ಎರಡನೇದಾಗಿ ಪ್ರತಿ ಶುಕ್ರವಾರಗಳಲ್ಲಿ ದೇವಿಯ ಅರ್ಚನೆಯನ್ನ ಮಾಡಿಸೋದು. ಹಾಗೆ ಅವರೇ ಬೇಳೆ ಅಂತ ಹೇಳ್ತಾರೆ, ಅವರೇ ಬೇಳೆ ಮತ್ತು ಬೆಲ್ಲವನ್ನ ದೇವಿಯ ದೇವಾಲಯಕ್ಕೆ ಪ್ರಾರ್ಥನೆ ಮಾಡಿ ಕೊಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ, ಒಳ್ಳೆಯ ಅನುಕೂಲತೆಗಳು ಸಿಗತ್ತಮ್ಮ. ಹೆಣ್ಣು ದೇವ್ರಿಗ ಗುರುಜಿ? ಹೌದಮ್ಮ, ಹೆಣ್ಣು ದೇವರಿಗೆ. ಯಾವ್ದಾದ್ರು ದೇವಿ ಖಡ್ಗ ಕಪಾಲನ ಹಿಡಿದಿರ್ಬೇಕು, ಶಕ್ತಿ ದೇವತೆ ಆಗಿರ್ಬೇಕು, ಅವರಿಗೆ ನೀವು ಇದನ್ನ ಕೊಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಶುಕ್ರವಾರ ಗುರುಜಿ? ಒಂದು ಶುಕ್ರವಾರ ಕುಡಿ ಸಾಕು. ಸರಿ ಗುರುಜಿ. ಒಳ್ಳೇದು. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರು ಇಲ್ಲಿಂದ ಕರೆ ಮಾಡಿದರೆ ಏನ್ ಸಮಸ್ಯೆ ಇದೆ ಅಂತ. ಹಲೋ, ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಸರ್? ಮಗಳ ಹೆಸರು, ಹುಟ್ಟಿರೋ ದಿನಾಂಕ ತಿಳಿಸಿ. ಹಾ, ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ಹೇಳಿಪ್ಪ. ನಮ್ಮ ಮಗಳ ಹೆಸರು ಕೃಷಿ ಅಂತ. ಹಾ, 3/9/1991. ಸರಿ. ಮದುವೆ ನಿಧಾನ ಆಗ್ತಾ ಇದೆ, ಕಾರಣ ಏನು ಅಂತ? 3/9. 3/9/1991. ಏನ್ ಆತಂಕ ಪಡೋದು ಬೇಡ, ಖಂಡಿತ ಒಳ್ಳೇದಾಗತ್ತೆ. ಯುಗಾದಿ ಕಳೆದ ಮೇಲೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. 9 ಗುರುವಾರಗಳು ಸತತವಾಗಿ ಯಾವ್ದಾದ್ರು ಗುರುವಿನ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿ. 21 ನಮಸ್ಕಾರ ಹಾಕಕ್ ಹೇಳಿ, ಅಥವಾ ಔದುಂಬರ ವೃಕ್ಷ ಇದ್ರೆ ಅಲ್ಲಿ 21 ನಮಸ್ಕಾರ ಹಾಕಕ್ ಹೇಳಿ. 21 ದಿನ ಖಂಡಿತವಾಗ್ಲೂ ಅಷ್ಟರೊಳಗಡೆ ದಾರಿ ಸಿಗತ್ತೆ, ಒಳ್ಳೇದಾಗತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸಾಕಷ್ಟು ಸುಲಭವಾಗಿರುವಂತಹ ಸರಳ ಪರಿಹಾರಗಳನ್ನ ತಿಳಿಸ್ತಾರೆ ಗುರುಗಳು ಅಂತ ಹೇಳ್ಬೋದು. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ಸವಿತಾ ಅಂತ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಮಗನ ಹೆಸರು? ಹೇಮಂತ್ ಕುಮಾರ್ ಅಂತ. ಹುಟ್ಟಿರೋ ದಿನಾಂಕ? 2/6/1995. ಮಾತಾಡಿ, ಗುರುಗಳಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಅವನು ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಓದ್ತಾ ಇದ್ದಾನೆ ಗುರುಜಿ. ಮುಂದೆ ಏನು ಅಭ್ಯಾಸ ಮಾಡೋದು, ಇಲ್ಲ ಒಳ್ಳೆ ಕೆಲಸ ಸಿಗುತ್ತಾ ಅಂತ ಗುರುಜಿ? ಸದ್ಯದ ಪರಿಸ್ಥಿತಿಯಲ್ಲಿ ಒಳ್ಳೆ ಕೆಲಸ ಸಿಗುವಂತಹ ಸೂಚನೆ ಕಡಿಮೆ. ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿದೆ. 9ನೇ ಮನೆಯಲ್ಲಿ ಓದ್ಬೇಕು ಅಂತ ಇದ್ದಾನೆ ಗುರುಜಿ ಅವನು. ಅಮ್ಮ, IAS ಓದ್ಬೇಕು ಅಂತ ಇದ್ದಾನೆ ಗುರುಜಿ. ಖಂಡಿತವಾಗ್ಲು 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಚಂದ್ರನು ಕೂಡ ಅಲ್ಲೇ ಇದ್ದಾನೆ. ಇವಾಗ ನೀವು ಕೇಳ್ತಾ ಇರೋ ಲಗ್ನ ಮೇಷ ಲಗ್ನ ಇದೆ. ಮೇಷ ಲಗ್ನಕ್ಕೆ 9ನೇ ಮನೆಯಲ್ಲಿ ಶನಿ ಚಂದ್ರ ಇರೋದ್ರಿಂದ, ಧನುರ್ರಾಶಿಯಲ್ಲಿ ಇರೋದ್ರಿಂದ ಕೋದಂಡ ಶನಿ ಅಂತ ಹೇಳ್ತಾರೆ. ವಿದ್ಯಾಭ್ಯಾಸಕ್ಕೆ ಅತ್ಯದ್ಭುತವಾದ ಫಲವನ್ನು ಕೊಡತಕ್ಕಂಥವನು ಶನೇಶ್ವರ. ಅದರಿಂದ ಓದು ಮುಂದುವರಿಸಲಿ, ತುಂಬಾ ಒಳ್ಳೇದಾಗತ್ತೆ ತಾಯಿ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಮೇಡಮ್, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಂಗಳ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಮಂಗಳ ಅವರು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಹೆಸರು, ಹುಟ್ಟಿರೋ ದಿನಾಂಕ ತಿಳಿಸಿಮ್ಮ. ಮೇಡಮ್, ಅವ್ರ ಹೆಸರು MR ಕುಮಾರ್. 7784. 7784. ಮಾತಾಡಿ, ಗುರುಗಳಿದ್ದಾರೆ. ಹಲೋ, ಹಲೋ, ಹೇಳಿ ತಾಯಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ, ಹೇಳಿಮ್ಮ. ಸರ್, ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿಮ್ಮ, ಏನ್ ಕೇಳ್ಬೇಕಿತ್ತು? ಅವರು ಏನೋ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ಸ್ವಲ್ಪ ದಿನ ಇದ್ ಮಾಡ್ತಾರೆ, ಕೆಲ್ಸದ್ದು. ಏನ್ ಕೆಲಸ ಮಾಡಿದ್ರು ಅರ್ಧಂಬರ್ಧಕ್ ನಿಲ್ಲಿಸ್ತಾರೆ. ಹೌದು, ಸೋಮಾರಿತನ ಜಾಸ್ತಿ. ಯಾವುದೇ ರೀತಿಯಾದ ಆಸಕ್ತಿನೂ ತೋರ್ಸಲ್ಲ ಜೀವನದಲ್ಲಿ. ಅದೇ ಅವ್ರ ಸಮಸ್ಯೆ ಆಗಿರೋದು. ಇಲ್ಲಿ ಕೇತು ಸಂಬಂಧವಾದ ಸಮಸ್ಯೆ ಅಂತ ಇದನ್ನ ಹೇಳ್ತಾರೆ. ಇವ್ರಿಗೆ ಗಣಪತಿಯ ಆರಾಧನೆ ಸೂಕ್ತವಾದ ಪರಿಹಾರ. ಅವ್ರಿಗೆ ಕಡಲೆಕಾಳನ್ನ ನೆನೆಸಿ ಕಾಯಿ ಬೆಲ್ಲ ಸಹಿತವಾಗಿ ಗಣಪತಿಗೆ ನೈವೇದ್ಯ ಮಾಡಿಸಿ. ನಿಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನ ಇದ್ರೆ ಅಥವಾ ಮನೆಯಲ್ಲೇ ಗಣಪತಿ ವಿಗ್ರಹ ಇದ್ರೆ 21 ದಿನಗಳ ಕಾಲ ಈ ತರ ನೈವೇದ್ಯ ಮಾಡಿ ಅದರ ಪ್ರಸಾದವನ್ನ ಅವ್ರಿಗೆ ಕೊಡ್ತಾ ಬನ್ನಿ. ಖಂಡಿತವಾಗ್ಲೂ ಅನುಕೂಲ ಆಗತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ಇನ್ನು ಗುರುಜಿ, ನಿನ್ನೆ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ದರಿದ್ರ ಬರಲು ಏನೇನು ಕಾರಣಗಳಿರ್ಬೋದು ಅಂತ, ಮನೆ ಮುಂದೆ ಚಪ್ಪಲಿ ಬಿಟ್ಟಿರೋದು ಅಥವಾ ನಡೆದೇ ಇರೋಂಥ ಗಡಿಯಾರ ಇರೋದು ಅಂತ ಹೇಳ್ತಾ ಇದ್ರಿ. ಇನ್ನಿದನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕು. ಹೌದು, ಈ ರೀತಿ ಸಮಸ್ಯೆ ನಮ್ಮಲ್ಲೂ ಇದೆ, ನಾವು ಈ ತರ ಮಾಡ್ತಾ ಇದೀವಿ, ಇದೇ ದರಿದ್ರ ಕಾರಣ ಇರ್ಬೋದು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಇದ್ರ ನಿವಾರಣೆ ಹೇಗ್ ಮಾಡ್ಕೊಳ್ಳೋದು ಗುರುಜಿ? ಮೊದಲನೇದು ಶುಚಿತ್ವ. ಅದರ ಜೊತೆಯಲ್ಲಿ ಮನೆ ಬಾಗಿಲಿನಲ್ಲಿ
ನಾವು ಸದಾಕಾಲ ಅರಿಶಿನವನ್ನು ಹಚ್ಚೋದ್ರಿಂದ, ಪೇಂಟ್ ಹಚ್ಚಿದ್ರೂ ಪರವಾಗಿಲ್ಲ, ಅದರ ಮೇಲೆ ಅರಿಶಿನದ ನೀರಿನಿಂದ ಲೇಪನ ಮಾಡಿ, ಇದು ಸಾಕಷ್ಟು ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ. ಮನೆಯ ಮುಂದಗಡೆ ತುಳಸಿ ಬೃಂದಾವನವನ್ನು ಇಡಿ. ಮುಳ್ಳು ಗಿಡಗಳು ಅಂದರೆ ರೋಸಾ ಗಿಡ ಆಗಲಿ ಅಥವಾ ಯಾವುದ್ಯಾವುದೋ ಶೋ ಗಿಡಗಳನ್ನು ಇಡೋದನ್ನು ಸಾಧ್ಯವಾದಷ್ಟು ಬದಲಾವಣೆ ಮಾಡಿಕೊಳ್ಳಿ. ತುಳಸಿ ಬೃಂದಾವನವನ್ನು, ತುಳಸಿ ಗಿಡವನ್ನು ನೀವು ಎಷ್ಟು ಇಡ್ತೀರಿ ಅಷ್ಟು ಕೂಡ ದರಿದ್ರ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನು ಅರಿಶಿನ ಕುಂಕುಮ, ಎಷ್ಟು ನೀವು ಅರಿಶಿನ ಕುಂಕುಮವನ್ನು ಮನೆಯಲ್ಲಿ ಹೇರಳವಾಗಿ ಇಡ್ತೀರಿ ಅಷ್ಟಷ್ಟು ಕೂಡ ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ನಿವಾರಣೆ ಆಗುತ್ತೆ. ಹೆಣ್ಣು ಮಕ್ಕಳು ನೀವು ಎಷ್ಟೆಷ್ಟು ಅರಿಶಿನವನ್ನು ಹಚ್ಚಿಕೊಳ್ತೀರಿ, ಅರಿಶಿನದ ಸ್ನಾನವನ್ನು ಮಾಡ್ತೀರಿ, ಅಟ್ಲೀಸ್ಟು ಮಂಗಳವಾರಗಳಲ್ಲಾಗಲಿ ಅಥವಾ ಶುಕ್ರವಾರಗಳಲ್ಲಾಗಲಿ ನೀವು ತಲೆಗೆ ಶಾಂಪೂ ಹಾಕೋತಿರೋ, ಸೀಗೆಕಾಯಿ ಹಾಕೋತಿರೋ, ಅದೆಲ್ಲ ನಿಮಗೆ ಸೇರಿದ್ದು. ಕೊನೆಯಲ್ಲಿ ಒಂದು ತೊಟ್ಟು ಅರಿಶಿನವನ್ನು ನೀರಿಗೆ ಹಾಕಿ ಅದನ್ನು ಸ್ನಾನ ಮಾಡಿಕೊಳ್ಳೋದ್ರಿಂದ ನಿಮ್ಮ ದೇಹಕ್ಕೂ ಆರೋಗ್ಯಕರ, ಹಾಗೆ ನಿಮ್ಮ ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಉಂಟಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಜೊತೆಗೆ ಗಂಡನ ಆಯುಷ್ಯ ಅಭಿವೃದ್ಧಿ, ಆ ಗಂಡನ ಶ್ರೇಯಸ್ಸು ಕೂಡ ನೀವು ಮಾಡುವಂತಹ ಅರಿಶಿನದ ಸ್ನಾನದಲ್ಲಿ ಅಡಗಿದೆ ಅಂದರೆ ತಪ್ಪಲ್ಲ. ಮನೆಯಲ್ಲಿ ದರಿದ್ರ ನಿವಾರಣೆ ಆಗಬೇಕು ಅಂದರೆ ಅರಿಶಿನದ ನೀರನ್ನು ಆಗಾಗ ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾ ಇರಿ. ದೇವರಿಗೆ ಪೂಜೆ ಮಾಡಿದ ತೀರ್ಥ ಆಗಿರಬಹುದು ಅಥವಾ ಹೊಸಲೆಲ್ಲ ತೊಳೆದಿರುವಂತಹ ನೀರಾಗಿರಬಹುದು, ಒಟ್ಟಲ್ಲಿ ನೀರಿಗೆ ಅರಿಶಿನವನ್ನು ಹಾಕ್ಕೊಂಡು ಮನೆಯ ಸುತ್ತ ಬೇವಿನ ಸೊಪ್ಪಾಗಲಿ ಅಥವಾ ಮಾವಿನ ಸೊಪ್ಪಾಗಲಿ, ಏನೂ ಇಲ್ಲ ಅಂತಂದರೆ ಒಂದು ಹೂವಿನಿಂದಾಗಲಿ ಮನೆಯ ಸುತ್ತ ಪ್ರೋಕ್ಷಣೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿರುವಂತಹ ದಾರಿದ್ರ್ಯಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಪಂಚವಾಳ ಅಂತ ನಾನು ಹೇಳಿದೆ, 5 ಬಟ್ಟಲುಗಳಿರುವಂತಹ ಒಂದು ಪದಾರ್ಥ, ಒಂದು ಒಟ್ಟಿಗೆ 5 ಬಟ್ಲಿರುವಂತಹ ಸ್ಟ್ಯಾಂಡನ್ನಾದರೂ ತಗೊಳ್ಳಿ ಅಥವಾ ಒಂದು ತಟ್ಟೆಯಲ್ಲಿ 5 ಬಟ್ಲುಗಳನ್ನು ಜೋಡಿಸಿ ಸದಾಕಾಲ ದೇವರ ಮುಂದೆ ಈ ಅರಿಶಿನ ಕುಂಕುಮ ಮಂಗಳ ದ್ರವ್ಯದ ಬಟ್ಟಲು ಇಡುವಂತೆ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ನಿವಾರಣೆ ಆಗೇ ಆಗತ್ತೆ. ಇದು ಶತಸಿದ್ಧವಾದ್ದು. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಅಕ್ಕಿ ಇರ್ತಾ ಇತ್ತೋ ಇಲ್ವೋ, ಆದರೆ ಅರಿಶಿನ ಕುಂಕುಮ, ಹಾಲು, ವೀಳ್ಯದೆಲೆ, ಅಡಿಕೆಯನ್ನು ಸದಾಕಾಲ ಶೇಖರಣೆ ಮಾಡಿರ್ತಾ ಇದ್ರು. ಯಾಕಂದರೆ ಮನೆಗೆ ಶಾಂತಿ, ನೆಮ್ಮದಿಯನ್ನು ಕೊಡುವಂತಹ ಪದಾರ್ಥ ಅದು ಅಂತ. ಇವತ್ತು ನಾವು ಅದನ್ನು ಬಿಡ್ತೀವಿ. ಬೇರೆ ಬೇರೆ ಏನೇನೋ ಆ ವೈಟ್ ಮೆಟಲ್ ಅಂತೆ, ಈ ವುಡನ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ. ಈಗಂತೂ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಮುಖ್ಯ ದ್ವಾರವನ್ನ ಯಾವ್ದಾದ್ರು ಹುಲಿ ಚಿತ್ರದಿಂದಲೋ ಅಥವಾ ಸಿಂಹದ ಚಿತ್ರದಿಂದಲೋ ಕೆತ್ತನೆ ಮಾಡಿ ಇಟ್ಬಿಟ್ಟಿರುತ್ತೆ. ಖಂಡಿತ ಕೆತ್ತನೆ ಮಾಡಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸ್ಟಿಕ್ಕರ್ ತಗೊಂಬಂದು ಅಂಟಿಸ್ಬಿಡ್ತೀವಿ. ಅದೆಲ್ಲ ನಮ್ಮ ಮನೆಯಲ್ಲಿ ಆ ರೀತಿಯಾದ ಸಮಸ್ಯೆ ನಾವೇನಾದ್ರು ಆ ತರ ಇಟ್ವಿ ಅಂದ್ರೆ 100% ಬರೆದಿಟ್ಕೊಳ್ಳಿ, ಜಗಳ ಕದನ ಅನ್ನೋದು ಪ್ರಾರಂಭ ಆಯ್ತು ಅಂತ. ಶೋ ಮಾಡ್ಬೇಕು ಅಂತ ನಾವು ಶೋ ಅಂತ ಹೋಗ್ತೀವಿ, ಅದು ಶೋ ಹೋಗಿ ಬೇರೆ ರೀತಿಯಾದ ಶೋ ನಡೆಯಕ್ ಶುರು ಆಗ್ಬಿಡುತ್ತೆ. ಇದರಿಂದ ಮನೆಯಲ್ಲಿ ಅಶಾಂತಿ ವಾತಾವರಣ ಬಂತು ಅಂದ್ರೆ ಜ್ಯೇಷ್ಠ ಲಕ್ಷ್ಮಿ ಎಂಟ್ರಾದ್ಲು ಅಂತ. ಒಂದು ಸಲ ಅವಳು ಬಂದ್ಲು ಅಂದ್ರೆ ನಮ್ಮನ್ನ ಪೂರ್ತಿ ದಾರಿದ್ರ್ಯದ ಕಡೆಗೆ ಕರ್ಕೊಂಡು ಹೊರಟೋಗ್ತಾಳೆ. ಹುಲಿ ಸಿಂಹ ಭಾವಚಿತ್ರಗಳನ್ನ ಇಟ್ಕೊಂಡಿರೋರು ಆದಷ್ಟು ಅದನ್ನ ತೆಗ್ದಿಡೋದು ಉತ್ತಮ ಅಂತ. ಖಂಡಿತವಾಗ್ಲೂ ಮನೆಯ ಮುಖ್ಯ ದ್ವಾರದಲ್ಲಿ ಮಾತ್ರ ಅದನ್ನ ಹಾಕ್ಬೇಡಿ. ಒಳಗಡೆ ಎಲ್ಲೋ ನೀವೇನಾದ್ರು ಇಟ್ಕೋಬೇಕು ಅನ್ಸಿದ್ರೆ ಒಳಗಡೆ ಕಾಣದ ಹಾಗೆ, ಅಂದ್ರೆ ಮನೆ ಬಾಗಿಲಲ್ಲಿ ಬಂದ ತಕ್ಷಣ ನಿಮ್ಗೆ ಶುದ್ಧವಾದ ಪದಾರ್ಥಗಳು ಕಾಣ್ಬೇಕು. ತುಳಸಿ ಗಿಡ ಕಾಣ್ಬೇಕು, ಹಾಲು ಕಾಣ್ಬೇಕು, ಅರಿಶಿನ ಕುಂಕುಮ ಕಾಣ್ಬೇಕು, ಅಥವಾ ಒಳ್ಳೆ ಭಗವಂತನ ಗುರುಗಳ ಫೋಟೋ ಕಾಣ್ಬೇಕು. ರಾಘವೇಂದ್ರ ಸ್ವಾಮಿಗಳು, ಶಂಕರಾಚಾರ್ಯರು, ದತ್ತಾತ್ರೇಯರು, ಈ ರೀತಿಯಾದ ಗುರುಗಳ ಫೋಟೋವನ್ನು ನಾವು ನೋಡಿದಾಗ, ಮನೆಯ ಒಳಗಡೆ ನಾವು ಬಂದ ತಕ್ಷಣವೇ ಗುರುಗಳ ದರ್ಶನ ಮಾಡಿದಾಗ ಗುರುಗಳ ಒಂದು ಶಕ್ತಿ ನಮ್ಮ ದೇಹಕ್ಕೆ ಪ್ರವೇಶ ಮಾಡುತ್ತೆ. ಆಗ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ನಮ್ಮ ಜೊತೆ ಬಂದಿದ್ರೂ ಕೂಡ ಅದು ಅಲ್ಲೇ ನಿವಾರಣೆ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಅದು ಬಿಟ್ಬಿಟ್ಟು ನಾವು ಬಂದ ತಕ್ಷಣ ಕ್ರೂರ ಮೃಗಗಳನ್ನ ನೋಡಿದ್ರೆ ನಮ್ಮಲ್ಲೇ ಕ್ರೂರತ್ವ ಬಂದಿರತ್ತೆ ಜೊತೆಯಲ್ಲಿ, ಮನೆ ಒಳಗಡೆ ಬಂದ ತಕ್ಷಣವೇ ಹಾರಾಟ ಪ್ರಾರಂಭ ಆಗುತ್ತೆ. ಅದನ್ನ ಮಾಡಿಕೊಳ್ಬೇಡಿ. ಅದರಿಂದ ಖಂಡಿತವಾಗ್ಲೂ ಇದನ್ನ ಸಣ್ಣ ಸಣ್ಣದನ್ನ ನೀವು ಮನೇಲಿ ಫಾಲೋ ಮಾಡಿ, ನಿಮ್ಮ ಮನೇಲಿ ಸಿಗುವಂತಹ ನೆಮ್ಮದಿಯನ್ನ ನೀವೇ ನೋಡಿ. ಧನ್ಯವಾದಗಳು ಗುರುಗಳೇ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ಕಾರ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಶೈಲಾ ಅಂತ ಮಾತಾಡ್ತಿರೋದು, ಮೈಸೂರಿಂದ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಶೈಲಾ ಅವರು? ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಮಗನ್ ಹೆಸರು? ಪ್ರದೀಪ್ ಅಂತ. ಟಿವಿ ವಾಲ್ಯೂಮ್ ನ ಮೊದಲು ಮ್ಯೂಟ್ ಮಾಡಿಮ್ಮ, ಲೈನ್ ಕಟ್ ಆಗ್ಬಿಡತ್ತೆ. ಹುಟ್ಟಿರೋ ದಿನಾಂಕ ತಿಳಿಸಿ ಪ್ರದೀಪ್ ಅವರು. ಮನೆಗೆ ಹೋಗಬೇಕು ಅಂತ ತುಂಬಾ ದಿನ ಟ್ರೈ ಮಾಡ್ತಾ ಇದೀವಿ. ಸರಿಮ್ಮ, ಪ್ರದೀಪ್ ಹುಟ್ಟಿರೋ ದಿನಾಂಕ ಹೇಳಿ. ಹುಟ್ಟಿದ ದಿನಾಂಕ ಹಾ, ಮೇ
ಎಷ್ಟನೇ ತಾರೀಕು? ಮೇ 7, 1986. ಸರಿಮ್ಮ, ಮಾತಾಡಿಮ್ಮ, ಗುರುಗಳಿದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಾವು ಮನೆ ತಗೋಬೇಕಂದ್ರೆ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ವಿ ಸ್ವಾಮೀಜಿ, ಆಗ್ತಾನೆ ಇಲ್ಲ, ಏನು ಅಂತ ಗೊತ್ತಿಲ್ಲ. ದುಡ್ಡಿನ ಪ್ರಭಾವ ಒಂದ್ ಸ್ವಲ್ಪ ಇದೆ, ಏಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವನ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು, ಕೆಲ್ಸದ್ದು. ಖಂಡಿತವಾಗ್ಲೂ ಈಗ ಮನೆ ಕಟ್ಟೋ ಯೋಗ ಅನ್ನೋದು ಖಂಡಿತ ಈ ಯುಗಾದಿ ಕಳೆದ ಮೇಲೆ ನಿಮಗಿದೆ. ಅದ್ರ ಬಗ್ಗೆ ಆತಂಕ ಪಡೋದು ಬೇಡ. ಇನ್ನು ಆರೋಗ್ಯದ ಸಮಸ್ಯೆ ಅಂತಂದ್ರೆ ವಿಪರೀತವಾದ ಹೀಟ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅವನಿಗೆ ಅವಾಗವಾಗ ಆಗ್ತಾ ಇರುತ್ತೆ ಅಂತ ಅನಿಸ್ತಾ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯನಿಗೆ ಉಪ್ಪು ಮತ್ತು ಬೆಲ್ಲವನ್ನ ಕೊಡುವಂಥದ್ದು. ಗುರುವಾರ ಉಪ್ಪು ಮತ್ತು ಬೆಲ್ಲವನ್ನ ಕೊಡಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ. ಇದರ ಜೊತೆಯಲ್ಲಿ ಅವನಿಗೆ ಆಗಾಗ ಅರಿಶಿಣದ ನೀರಿಂದ ದೃಷ್ಟಿಯನ್ನ ನಿವಾರಿಸ್ತಾ ಬನ್ನಿ. ಖಂಡಿತವಾಗ್ಲೂ ಅವನಿಗೆ ಒಳ್ಳೇದಾಗತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹಳ ಸುಲಭ ಪರಿಹಾರ ಹೇಳಿದರೆ. ಉಪ್ಪು ಮತ್ತೆ ಬೆಲ್ಲವನ್ನ ಸುಬ್ರಹ್ಮಣ್ಯಂಗೆ ಕೊಡ್ತಾ ಬನ್ನಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ. ಹಲೋ ಸರ್, ತಮ್ಮ ಹೆಸರು ಹೇಳಿ ಸರ್, ಯಾರು ಮಾತಾಡ್ತಾ ಇರೋದು? ನಮ್ದು ಡೇಟ್ ಆಫ್ ಬರ್ತ್ 30/12/1961. ಓಕೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಸೈಲೆಂಟ್ ಆಗಿರೋದು. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಕರೆ ಕಟ್ಟಾಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ವೀಕ್ಷಕರೇ, ತುಂಬಾ ಸೌಂಡ್ ಬರ್ತಾ ಇತ್ತು, ಅಥವಾ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಿಂದ ಮಾತಾಡ್ತೀರಾ, ಆಗ ಕೇಳಿಸಲ್ಲ. ಇದು ತುಂಬಾ ಸೌಂಡ್ ಜಾಸ್ತಿ ಇತ್ತು. ಹಲೋ ಹೇಳಿ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಸುಧಾ ಅಂದ್ಬಿಟ್ಟು. ಸುಧಾ, ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗನ ಹೆಸರು, ಹುಟ್ಟಿರೋ ದಿನಾಂಕ? ನಿಖಿತ್, ಏಪ್ರಿಲ್ 8ನೇ ತಾರೀಕು 2002. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು ಅಮ್ಮ. ವಿದ್ಯಾಭ್ಯಾಸದ ಬಗ್ಗೆ ಮಗ. ಸೋಮಾರಿತನ ಬಿಟ್ರೆ ಒಳ್ಳೆ ವಿದ್ಯಾಭ್ಯಾಸ ಇದೆ. ಸೋಮಾರಿತನವನ್ನ ಬಿಟ್ರೆ ಒಳ್ಳೆ ವಿದ್ಯಾಭ್ಯಾಸ ಇರುತ್ತೆ. ತುಂಬಾ ಚೆನ್ನಾಗಿ ಮುಂದುವರಿಯುವಂತಹ ಸೂಚನೆ ಇದೆ. ಈ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸೋಮವಾರಗಳಲ್ಲಿ ಶಿವನ ಆಲಯ, ಅದರಲ್ಲಿ ಕಾಲಭೈರವನ ಸನ್ನಿಧಿಯಲ್ಲಿ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗತ್ತಮ್ಮ. ಇದು ನಮಸ್ತೆ ಗುರುಜಿ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಏಪ್ರಿಲ್ 12ನೇ ತಾರೀಕು ಶ್ರೀ ದತ್ತಪೀಠ ಆಶ್ರಮದ ವತಿಯಿಂದ ಕಾಶಿ ಪ್ರವಾಸ ಇದೆ. ಸೊ ನೀವು ಕೂಡ ಅದರಲ್ಲಿ ಹೋಗಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ. ಏಪ್ರಿಲ್ 12ನೇ ತಾರೀಕಿನಿಂದ 14 ದಿನಗಳ ಕಾಲ ಇದೊಂದು ಪ್ರವಾಸ ಇರೋದು. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಅಶ್ವಿನಿ ಅಂತ. ಅಶ್ವಿನಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ ಬಗ್ಗೆನೂ ಕೇಳ್ಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 22 ಹಾ 10 ಹಾ 1983. ಸರಿ, ಮಾತಾಡಿ, ಗುರುಗಳಿದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಮ್ಮ. ಗುರುಜಿ, ನಾವು ಇಲ್ಲಿ ನಮ್ಮ ಮನೆಯಲ್ಲಿ ಅಂಗಡಿ ಓಪನ್ ಮಾಡ್ಬೇಕಂತಿದೀವಿ ಗುರುಜಿ. ಆದ್ರೆ ಅದು 3 ತಿಂಗಳಿಂದ ಪ್ರಯತ್ನ ಪಡ್ತಾ ಇದೀವಿ, ಆಗ್ತಾನೆ ಇಲ್ಲ. ಏನಾದ್ರೂ ಒಂದ್ ಸಮಸ್ಯೆ ಎದುರಾಗ್ತಾನೆ ಇದೆ. ಶನಿವಾರ ಬೆಳಗಿನ ಜಾವ ಹೋಗಿ 6 ಗಂಟೆಗೆ 6-6:30 ಒಳಗಡೆ ಅಶ್ವತ್ಥ ಕಟ್ಟೆಗೆ ಹೋಗಿ ಅರಿಶಿಣದ ದಾರವನ್ನು ತಗೊಂಡು ಹೋಗಿ. ಅಂದ್ರೆ ಈ ಹೂವ ಕಟ್ಟೋ ದಾರ ಇರುತ್ತಲ್ಲ, ಆ ಅರಿಶಿಣದ ನೀರಿನಲ್ಲಿ ಆ ದಾರವನ್ನ ನೆನೆಸಿ ಅಶ್ವತ್ಥ ಕಟ್ಟೆಗೆ ತಗೊಂಡು ಹೋಗಿ ಅಲ್ಲಿ ಅರಳಿ ವೃಕ್ಷಕ್ಕೆ 21 ಪ್ರದಕ್ಷಿಣೆ ಸುತ್ತಬೇಕು. ಆ ದಾರವನ್ನ ಸುತ್ತಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚಿ ನಿಮ್ಮ ಮನಸ್ಸಲ್ಲಿ ಇವಾಗ ಏನು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀರಿ ಅಂಗಡಿ ಮಾಡಬೇಕು ಅಂತ, ಇದನ್ನ ನೆರವೇರಿಸ್ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ಅನುಕೂಲ ಆಗತ್ತೆ. 15 ದಿನದ ಒಳಗಾಗಿ ನಿಮ್ಗೆ ಫಲ ಸಿಗತ್ತಮ್ಮ. ಇದು ಅಶ್ವತ್ಥ ಕಟ್ಟೆಗೆ ಅರಳಿ ಮರಕ್ಕೆ ಸುತ್ತಬೇಕು, ದೇವ್ರಿಗಲ್ಲ, ಅರಳಿ ಮರಕ್ಕೆ ಸುತ್ತಬೇಕು. 21 ಸುತ್ತು ದಾರ ಸುತ್ತಬೇಕು. 3 ಎಳೆ ಇದ್ರೆ 3 ಎಳೆ ಇದ್ರೆ ಸಾಕು, ಅಥವಾ 9 ಎಳೆ ಮಾಡ್ಕೊಂಡು ಸುತ್ತಬೇಕು. 3 ಎಳೆ ಪ್ರಶಸ್ತವಾಗಿರುತ್ತೆ. 3 ಎಳೆ ದಾರವನ್ನ 21 ಪ್ರದಕ್ಷಿಣೆ ಆಕಾರವಾಗಿ ಸುತ್ತಿ ಅಲ್ಲಿ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಅನುಕೂಲ ಆಗತ್ತೆ ಅಮ್ಮ.
ಮಣ್ಣಿನ ದೀಪ ಒಂದು ಹೌದಮ್ಮ, ಮಣ್ಣಿನ ದೀಪ ಹಚ್ಚಬೇಕು. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾಂಡುರಂಗಂ ಶೂಲಹಸ್तं ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಈ ದಿನದ ನಿಮ್ಮ ಕನಸುಗಳಿಗೆ ರೂಪ ಕೊಟ್ಟೆ, ನಾಳೆಯ ನಿಮ್ ಜೀವನಕ್ಕೆ ಆಸರೆಯಾಗಿದೆ. ದೃಢವಾದ ನಂಬಿಕೆಗೆ ನಂಬಿದ ಈ ಸ್ನೇಹಿತ, ಶುದ್ಧತೆಗೆ ಮರು ಹೆಸರು ಶ್ರೀ ಬಾಲಾಜಿ. ಸೌತ್ ಇಂಡಿಯಾ ಸಿಮೆಂಟ್ಸ್ ಅವರ ಉತ್ಪಾದನೆ ಶ್ರೀ ಬಾಲಾಜಿ ಸಿಮೆಂಟ್ಸ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಪಾಂಡುರಂಗಂ ಶೂಲಹಸ್तं ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ವಿರಾಮದ ನಂತರ ಮತ್ತೊಮ್ಮೆ ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನೋಡೋಣ ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಉಷಾ ಅಂತ, ಮೈಸೂರಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಉಷಾ? ನನ್ ಮಗಳ ಬಗ್ಗೆ, ಸಂಧ್ಯಾ ಅಂತ ನನ್ ಮಗಳು. ನನ್ ಮಗಳು ಸಂಧ್ಯಾ ಅಂತ, ಅವಳಿಗೆ ಮೊದ್ಲು ಮದುವೆ ಆಯ್ತು, ಮತ್ತೆ ಡೈವರ್ಸ್ ಆಗ್ಬಿಡ್ತು. ಓಕೆ, ಮಾತಾಡಿ ನೇರವಾಗಿ. ಗುರುಗಳಿದ್ದಾರೆ. ಗುರುಗಳಿಗೆ ಕೊಡಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ. ನಮಸ್ತೆ. ಮತ್ತೆ ನನ್ ಮಗಳಿಗೆ ಮದುವೆ ಆಗಿ ಡೈವರ್ಸ್ ಆಗ್ಬಿಡ್ತು. ಈಗ ಮತ್ತೆ ಮಾಡ್ಬೇಕು ಅಂತ ಇದೀವಿ, ಯಾವತ್ ಬಂದ್ರು ಆಗ್ತಾನೆ ಇಲ್ಲ. ಅವ್ರ ಡೇಟ್ ಆಫ್ ಬರ್ತ್ ಏನಮ್ಮ? 9/1/80. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ತಾಯಿ, ಏನು ಆತಂಕ ಪಡೋದು ಬೇಡ. ಅವ್ರಿಗೆ ಹೇಳಿ ಒಂದು ಕೆಲಸ ಮಾಡಬೇಕು. ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಬೇಕು. ಪ್ರತಿ ಮಂಗಳವಾರಗಳು ಅವ್ರಿಗೆ ಎಲ್ಲಿವರೆಗೂ ಮದುವೆ ಫಿಕ್ಸ್ ಆಗಲ್ವೋ ಅಲ್ಲಿವರೆಗೂ ಸುಬ್ರಹ್ಮಣ್ಯನ ಬಿಡಬಾರ್ದು. ಅವನೇ ಇವ್ರಿಗೆ ದಾರಿ ಕೊಡೋದು, ಅವನ ಕಡೆಯಿಂದಾನೇ ಇವ್ರಿಗೆ ಅನುಕೂಲ ಆಗೋದು. ಅವನ ಹೆಸರಿನವರೇ ಬಂದ್ರು ಅಚ್ಚರಿ ಪಡಬೇಕಾಗಿಲ್ಲ. ಅದಾಗಬಾರ್ದಾಗಿತ್ತು, ಡೈವರ್ಸ್ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಈಗ ಖಂಡಿತವಾಗ್ಲೂ ಸುಬ್ರಹ್ಮಣ್ಯನ ಪೂಜೆ ಮಾಡಕ್ ಹೇಳಿ ಪ್ರತಿ ಮಂಗಳವಾರಗಳು ಹೋಗಿ ಅಲ್ಲಿ ಇವ್ರ ಕೈಲಾದಷ್ಟು ದೀಪವನ್ನ ಹಚ್ಚಲಿ. ಮಿನಿಮಮ್ 6, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಸರಿ ದೀಪವನ್ನ ಹಚ್ಚಲಿ. ಅಲ್ಲಿ ನಮಸ್ಕಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅನುಕೂಲ ಆಗತ್ತೆ, ಆತಂಕ ಪಡೋದು ಬೇಡ. ಖಂಡಿತ ಆಗತ್ತಮ್ಮ, ದುಃಖ ಪಡಬೇಡಿ. ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಈ ಕೆಲಸ ಮಾಡಿಸಿ. ಖಚಿತವಾಗಿ ನೀವು ಹೇಳ್ತೀರಿ ಏಪ್ರಿಲ್ 15ನೇ ತಾರೀಕು ಕಳೆದ ನಂತರ ನೀವು ಶುಭ ಸುದ್ದಿಯನ್ನ ನನಗೆ ಕೊಡ್ತೀರಿ. ಇದು ಬರೆದಿಟ್ಕೊಳ್ಬೇಕು. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಉಷಾ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ತಮ್ಮ ಹೆಸರು? ತಾರಾ ಅಂತ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ತಾರಾ ಅಂತ. ಹಲೋ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ತಾರಾ, ನಾನು ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಮಗನ ಹೆಸರು ಅಂತ. ಏಪ್ರಿಲ್ 1ನೇ ತಾರೀಕು 1983. ಓಕೆ, ಮಾತಾಡಿ ಮಾ, ಗುರುಗಳಿದ್ದಾರೆ. ಕೇಳಿಸ್ತಾ ಇಲ್ಲ ಮೇಡಮ್, ಜೋರಾಗಿ ಹೇಳಿ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ ನೇರವಾಗಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಅದೇ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಎಲ್ಲಿಂದ ಮಾತಾಡ್ತಾ ಇರೋದಮ್ಮ? ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿಮ್ಮ. ಅದೇ ನಮ್ಮ ಮಗಂದು ತೇಜೇಶ್ ಅಂತ. ಫಸ್ಟ್ ಒಂದು ಡೈವೋರ್ಸ್ ಆಗಿದೆ, ಎರಡನೇ ಮದುವೆ ಹುಡುಗಿ ಹುಡುಕ್ತಾ ಇದೀವಿ. ಯಾವ ತರ ಸಿಗ್ತಾಳೆ ಏನು ಸ್ವಲ್ಪ ಹೇಳ್ಬೇಕಾಗಿತ್ತು ಗುರುಜಿ.
ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಏಪ್ರಿಲ್ 1ನೇ ತಾರೀಕು ಕಳಿಬೇಕು. 1ನೇ ತಾರೀಕಿಗೆ ಮುಂಚೆ ಆಗೋ ಸಾಧ್ಯತೆಗಳು ಕಡಿಮೆ. ಅದಕ್ಕೆ ಮುಂಚಿತವಾಗಿ ಹಸುಗೆ ಬೆಲ್ಲ ಬಾಳೆಹಣ್ಣು ಕೊಟ್ಟು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ 48 ದಿನಗಳ ಕಾಲ ಸತತವಾಗಿ. ಇಲ್ಲಿ ಪಿತೃ ಸಂಬಂಧವಾದ ಸಮಸ್ಯೆ ಇದೆ ಅನ್ನೋದು ಕಾಣ್ತಾ ಇದೆ. ಅದಕ್ಕಾಗಿ ಈ ತರ ತೊಂದರೆಗಳಾಗಿದೆ. ಮುಂದೆ ತೊಂದರೆ ಆಗಬಾರ್ದು ಮುಂದುವರಿಬೇಕು. ಅವಾಗೆಲ್ಲವೂ ಒಳ್ಳೇದಾಗತ್ತೆ. ಹಸುಗೆ ಬೆಲ್ಲ ಬಾಳೆಹಣ್ಣು ಕೊಡಿ, ಮೊದಲನೇದು ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಹಸುಗೆ ಬೆಲ್ಲ ಮತ್ತು ಬಾಳೆಹಣ್ಣ ಕೊಡ್ತಾ ಬನ್ನಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ಕಾರ, ನನ್ನ ಹೆಸರು ಸುಮಾ ಅಂತ ಹೇಳಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಸುಮಾ? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಡೇಟ್ ಆಫ್ ಬರ್ತ್ ಹೇಳಿ. 27 ಹಾ 89 ಮೇಡಮ್. ಯಾವ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಹೇಳಿಮ್ಮ. ಹಲೋ ಗುರುಜಿ, ನಮಸ್ತೆ ರೀ. ನಮಸ್ತೆ, ಹೇಳಿಮ್ಮ. ಗುರುಜಿ ಮಕ್ಕಳು ಖಂಡಿತವಾಗ್ಲೂ ಪರಿಹಾರ ಇದೆ. ಮಕ್ಕಳಾಗಲ್ಲ ಅಂತ ಇವಾಗ ಆಗೋ ಸಂದರ್ಭದಲ್ಲಿ ತಗೊಂಬಂದ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಗುರುಜಿ ಹಿರಿಯರ ಸಂದರ್ಭ, ಹಿರಿಯರನ್ನ ಕರ್ಕೊಂಡು ಹೋಗಿ ಮಾತಾಡಿ ಹೋಗಿ ಗಂಡನ ಮನೆ ಸೇರ್ಕೊಳ್ಳಿ. ಮಕ್ಕಳಾಗೋ ಸಂಭವ ಇವಾಗ ಇರೋದು, ಇಲ್ಲಿವರೆಗೂ ಇರ್ಲಿಲ್ಲ. ಈಗ ಅನುಕೂಲ. ಹಲೋ ಗುರುಜಿ ಹೇಳ ಮಾತಾಡ್ತಾಯಿ. ಖಂಡಿತ ಅನುಕೂಲ. ಮನೆ ಹತ್ರ ಯಾವ್ದಾದ್ರು ಔದಂಬರ ವೃಕ್ಷ ಇದೆಯಾ ಅಥವಾ ಅರಳಿ ವೃಕ್ಷ ಇದೆಯಾ ನೋಡ್ಕೊಳ್ಳಿ. ಔದಂಬರ ಇತ್ತು ಅಂದ್ರೆ ತುಂಬಾ ಒಳ್ಳೇದು. ಔದಂಬರ ಇಲ್ಲ ಅಂತಂದ್ರೆ ಅರಳಿ ವೃಕ್ಷಕ್ಕೆ 48 ದಿನಗಳ ಕಾಲ ಹೋಗ್ಬಿಟ್ಟು ಹಾಲು ಮತ್ತು ನೀರನ್ನ ಹಾಕಿ ಅರಿಶಿನ ಕುಂಕುಮವನ್ನ ಪೂಜೆ ಮಾಡಿ ನಮಸ್ಕಾರ ಹಾಕ್ತಾ ಬನ್ನಿ. ಹೀಗೆ ಮಾಡ್ತೀನಿ ಅಂತ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು 9 ರೂಪಾಯಿಗಳನ್ನ ದೇವಿ ನಿಮ್ಮ ಕುಲ ದೇವತೆಗೆ ಎತ್ತಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ಅವ್ರಾಗವ್ರೆ ಹುಡುಕೊಂಡು ಬಂದು ಕರ್ಕೊಂಡು ಹೋಗ್ತಾರೆ. ಇದು ಶತಸಿದ್ಧ. 48 ದಿನ 48 ದಿನ ಮಾಡು. ಅಷ್ಟೊಳಗಡೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ಜೂನ್ ಕಳೆದ ನಂತರ ನಿನಗೆ ಮಗು ಆಗುವಂತಹ ಯೋಗ ಇದೆ. ಒಳ್ಳೇದಾಗತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ತಮ್ಮ ಹೆಸರು? ಹಲೋ ಹೇಳಿ ತಮ್ಮ ಹೆಸರು? ಮಮತಾ ಅಂತ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಮಮತಾ? ಮಲ್ಲೇಶ್ವರಂನಿಂದ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳಿ. 18/8/85. 18/8/85. ಸರಿ ಮಾತಾಡಿ, ಗುರುಗಳಿದ್ದಾರೆ. ಹಲೋ ನಮಸ್ತೆ ಗುರುಗಳ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ನಮ್ಮ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಹಾ ಗುರುಗಳ. ಹೇಳಿಮ್ಮ. ಗುರುಗಳ, ನಾವಿರೋ ಮೇಲ್ಗಡೆ ಓನರ್ ಹೊಸ ಮನೆ ಕಟ್ಟಿದ್ದಾರೆ. ಅಲ್ಲಿಗೆ ಬನ್ನಿ ಅಂತ ಅವರೇ ಕರೀತಾ ಇದ್ದಾರೆ. ಅದಕ್ಕೆ ಹೋಗ್ಬೋದಾ ಹೇಗೆ ಆಮೇಲೆ ಹೇಳೋಣ ಅಂತ. ಈಗ ಕೆಳಗಡೆ ಮನೇಲಿ ಇದ್ದೀರಾ? ಹೌದು. ಏನ್ ಅವಶ್ಯಕತೆ ಇದೆಯಾ? ಮೇಲ್ಗಡೆ ಹೋಗುವಂತ ಅವಶ್ಯಕತೆ ಇದೆಯಾ? ಹೌದು ಗುರುಗಳ, ಸ್ವಲ್ಪ ಇದು ತುಂಬಾ ಹಳೆ ಮನೆ, ಅದೇ ರೆಂಟ್ಗೆ ಮೇಲಕ್ಕೆ ಹೋಗಿ ಅಂತ ಅವರೇ ಕೇಳ್ತಿದ್ದಾರೆ. ಆಮೇಲೆ ನಮ್ಗೀಗ 3 ತಿಂಗಳು. ಹೇಗೆ ನಮ್ಗೆ ಇಷ್ಟ ಇದೆ ಗುರುಗಳ. ಈ ಸಂದರ್ಭದಲ್ಲಿ ಮನೆ ಬದಲಾಯಿಸೋದು ಅಷ್ಟು ಸೂಕ್ತ ಅಲ್ಲ. ಈಗ ಬಾಣಂತನ ಕಳೆಯೋವರೆಗೂ ಮನೆಯನ್ನ ಬದಲಾಯಿಸೋದು ಅಷ್ಟು ಸೂಕ್ತ ಅಲ್ಲ. ಬೇಕಾದ್ರೆ ಅಡ್ವಾನ್ಸ್ ಕೊಟ್ಟು ಇಟ್ಕೊಂಡು ಆಮೇಲೆ ನೀವು ಬದಲಾಯಿಸೋದಾದ್ರೆ ಬದಲಾಯಿಸಬಹುದು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮನೆ ಬದಲಾಯಿಸಬೇಡಿ ತಾಯಿ. ಆಮೇಲೆ ಮಾಡ್ಕೋಬಹುದು, ಆಮೇಲೆ ಮಾಡ್ಕೊಳ್ಬಹುದು. ಡೆಲಿವರಿ ಆದ್ಮೇಲೆ ತಕ್ಷಣನೇ ಬೇಕಾದ್ರೆ ಬದಲಾಯಿಸಿ ನೀವು ಹೊಸ ಮನೆಗೆ ಹೋಗ್ಬೋದಮ್ಮ. ಒಳ್ಳೇದಾಗ. ಧನ್ಯವಾದಗಳು ಮಮತಾ ಕರೆ ಮಾಡಿದಕ್ಕೆ.
ಗುರುಜಿ, ಈ ಹಿಂದೆ 2 ಕರೆ ಬಂತು, ಅದ್ರ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ. ಡೈವರ್ಸ್ ಆಗಿ ಮತ್ತೆ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಅಂತ. ಅಂದ್ರೆ ಅವ್ರಿಗೆ ಯೋಗ ಇರೋದೇ ಇಲ್ವಾ ಮತ್ತೆ ಮದ್ವೆ ಆಗುವಂಥದ್ದು, ಅಥವಾ ಹೇಗೆ? ಖಂಡಿತವಾಗ್ಲೂ ಇಲ್ಲಿ ಯೋಗ ಅನ್ನೋದು ಭಗವಂತ ಕೊಟ್ಟಿರ್ತಾನೆ. ಆದ್ರೆ ಈ ಡೈವರ್ಸ್ ಅನ್ನೋ ಪದ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂತಹದ್ದು. ಜೊತೆಗೆ ಇಲ್ಲಿ ಅವರ ಮದುವೆ ಮಾಡೋ ಸಂದರ್ಭದಲ್ಲಿ, ನಾನು ಮುಂದಿನ ಸಂಚಿಕೆಯಲ್ಲಿ ಇದನ್ನೇ ವಿಚಾರವಾಗಿ ತಗೊಳ್ತೀನಿ, ಮದುವೆ ಮಾಡೋ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನ ಮಾಡೋದ್ರಿಂದ ಈ ರೀತಿಯಾಗಿ ಬಂದಿರೋ ಯೋಗವನ್ನ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಆ ಏನು ತಪ್ಪು ನಡೆಯುತ್ತೆ ಅದನ್ನ ತಪ್ಪು ಮಾಡ್ದಿರೋ ಹಾಗೆ ಸರಿಪಡಿಸ್ಕೊಂಡು ಮಾಡಿದಾಗ ಅದು ಬರೀ ನಾವು ಜಾತಕ ನೋಡಿದ್ವಿ, ಜಾತಕ ಎಲ್ಲ ಅನುಕೂಲ ಆಗೋಯ್ತು, ಡೇಟ್ ನೋಡಿದ್ವಿ, ಡೇಟು ಚೆನ್ನಾಗಿತ್ತು, ಈಗ ನ್ಯೂಮರಾಲಜಿ ಮೇಲೆ ಸಾಕಷ್ಟು ನಾವು ಡಿಪೆಂಡ್ ಆಗ್ತಾ ಇದೀವಿ. ಇಟ್ ಈಸ್ ನಾಟ್ ಅಪಾನ್ ದಿ ನ್ಯೂಮರಾಲಜಿ, ಆರ್ ಇಟ್ ಈಸ್ ನಾಟ್ ಅಪಾನ್ ಓನ್ಲಿ ದಿ ಜಾತಕ, ಅದರ್ ದ್ಯಾನ್ ಜಾತಕ. ಭಗವಂತ ಅನ್ನೋನೊಬ್ಬ ಇದ್ದಾನೆ. ಜಾತಕವನ್ನು ಸೃಷ್ಟಿ ಮಾಡಿದವನು ಭಗವಂತ, ನಮ್ಮನ್ನ ಸೃಷ್ಟಿ ಮಾಡಿದವನು ಭಗವಂತ. ಅವನಿಗೆ ನಾವು ಮಾಡಬೇಕಾದ ಕರ್ತವ್ಯಗಳನ್ನಾಗ್ಲಿ ಅಥವಾ ನಮ್ಮ ಹಿರಿಯರನ್ನ ತೃಪ್ತಿಪಡಿಸೋ ಕಾರ್ಯಗಳನ್ನಾಗ್ಲಿ ಮಾಡದೇ ಇದ್ದಾಗ ಈ ರೀತಿಯಾದ ಸಮಸ್ಯೆಗಳು ಬರುತ್ತೆ. ಅದನ್ನು ಸರಿಪಡಿಸ್ಕೊಂಡ್ರೆ ಮತ್ತೆ ಆ ಯೋಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸರಿ ಗುರುಜಿ, ಇನ್ನು 24ನೇ ತಾರೀಕು ಮಹಾಶಿವರಾತ್ರಿ ದಿವಸ ಬಹಳ ವಿಶೇಷ ಇದೆ ಶ್ರೀ ದತ್ತಪೀಠ ಆಶ್ರಮದಲ್ಲಿ ಅಂತ ಹೇಳಿದ್ರಿ, ಮತ್ತೊಮ್ಮೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ಅದು ಶಿವರಾತ್ರಿ ಮಹೋತ್ಸವ, ಶಿವ ಲಿಂಗ ರೂಪಿಯಾದಂತಹ ದಿನ ಅಂತ ನಾನು ಹೇಳಿದ್ದೆ. ನಮ್ಮ ಆಶ್ರಮದಲ್ಲಿ ಕೂಡ ವಿಶೇಷವಾದ ಔದುಂಬರ ವೃಕ್ಷ ಇದೆ. ಔದುಂಬರ ವೃಕ್ಷದ ಅಡಿಯಲ್ಲಿ ಶಿವಲಿಂಗ ರೂಪಿಯಾಗಿರತಕ್ಕಂತಹ ದತ್ತಾತ್ರೇಯರನ್ನ ಶಿವಲಿಂಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು. ಹಾಗೆ ದತ್ತನ ಪಾದುಕೆಗಳು ಕೂಡ ಅಲ್ಲಿದೆ. ಅಲ್ಲಿ ಪ್ರಾತಃ ಕಾಲ 5 ಗಂಟೆಗೆ ಸರಿಯಾಗಿ ಅಭಿಷೇಕ ಪ್ರಾರಂಭ ಆಗುತ್ತೆ. ಪ್ರತಿ 11 ರುದ್ರಾಭಿಷೇಕ, 11 ರುದ್ರ ಮಂತ್ರ ಪಾರಾಯಣ ಆದ ನಂತರ ದತ್ತನಿಗೆ ಆರತಿ ನೈವೇದ್ಯಗಳೆಲ್ಲವೂ ಕೂಡ ನಡೆಯುತ್ತೆ. ಬರುವಂತಹ ಎಲ್ಲ ಭಕ್ತಾದಿಗಳು ಕೂಡ ನೀವು ಹಾಲನ್ನ ಬೇಕಾದರೂ ತರಬಹುದು, ಅಥವಾ ಅಲ್ಲಿ ಗಂಗೆಯ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆ ಗಂಗೆಯಿಂದ ಶಿವನಿಗೆ, ದತ್ತನಿಗೆ, ನಾಗಪ್ಪನಿಗೆ ಮತ್ತು ದತ್ತ ಪಾದುಕೆಗಳಿಗೆ ಅಭಿಷೇಕವನ್ನ ನೀವೇ ಸ್ವತಃ ಮಾಡಬಹುದು. ಜೊತೆಗೆ ಕರ್ಮದ ಗಂಟು ಅಂತ ಹೇಳಿ ಧಾನ್ಯಗಳನ್ನ ತಂದು ಅಲ್ಲಿ ಸಮರ್ಪಣೆ ಮಾಡಬಹುದು. ಅದರ ಜೊತೆಯಲ್ಲಿ ದತ್ತನ ತೀರ್ಥ ಸ್ನಾನ, 1 ರುದ್ರಾಭಿಷೇಕದ ತೀರ್ಥ ಸ್ನಾನವನ್ನ ಮಾಡಿದ್ರೆ ನಮ್ಗೆಲ್ಲ ಗೊತ್ತಿದೆ ಮೃತ್ಯುಂಜಯ ಮಂತ್ರ, ತ್ರ್ಯಂಬಕೈಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತು. ಈ ಸೌತೆಕಾಯಿ ಬಳ್ಳಿ ಯಾವ ರೀತಿ ಸುತ್ತ ಹಾಕೊಂಡಿರುತ್ತೋ ಆ ರೀತಿ ಜನನ ಮರಣ ಅನ್ನೋದು ಸುತ್ತ ಹಾಕೊಂಡಿದೆ. ಅದರ ಬಿಡುಗಡೆ ಮಾಡ್ಕೋಬೇಕು ಅಂತಂದ್ರೆ ತ್ರ್ಯಂಬಕೈಯಜಾಮಹೇ, 3 ಕಣ್ಣುಳ್ಳವನಿಗೆ ನಾವು ಸದಾ ಕಾಲವೂ ಕೂಡ ಪೂಜೆಯನ್ನು ಮಾಡಬೇಕು ಅನ್ನೋದೇ ಈ ಮಂತ್ರದ ಅರ್ಥ. ಇದನ್ನ ಮಾಡೋದ್ರಿಂದ ನಮಗೆ ಅಮೃತತ್ವವನ್ನ ಕೊಡ್ತಾನೆ ಭಗವಂತ ಅಂತ ಹೇಳ್ತಾರೆ ಮಂತ್ರದಲ್ಲಿ. ಅಂತಹ ಮಂತ್ರದಿಂದ ಅಭಿಷೇಕ ಮಾಡಿರೋ ತೀರ್ಥ ಸ್ನಾನವನ್ನು ನಾವು ಮಾಡಿಕೊಂಡಾಗ ಅಪಸ್ಮಾರಾದಿ ವ್ಯಾಧಿಗಳು ಅಂತ ಹೇಳಿ ಕರಿತೀವಿ, ನಮಗೆ ಕಾಲು ನೋವು, ಕೈ ನೋವು, ಹೊಟ್ಟೆ ನೋವು, ಸೊಂಟ ನೋವು ಅನ್ನೋದಲ್ಲದೆ ನಮ್ಮ ಪೂರ್ವ ಜನ್ಮದ ಪೀಡಿತವಾಗಿರುವಂತಹ ಅನೇಕ ಕರ್ಮಗಳು. ಕೇಳ್ತಾ ಇದ್ರಿ, ನಮಗೆ ಮದುವೆ ಆಯ್ತು, ಡೈವರ್ಸ್ ಆಯ್ತು, ಮದುವೆನೇ ಆಗ್ತಾ ಇಲ್ಲ, ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಈ ರೀತಿಯಾದ ಬಾಧೆಗಳನ್ನ ಅಪಸ್ಮಾರ ಅಂತ ಹೇಳಿ ಕರೀತಾರೆ. ಎಷ್ಟೋ ಜನಕ್ಕೆ ವಾಸಿನೇ ಆಗದಿರೋಂತಹ ಕಾಯಿಲೆಗಳು, ಚರ್ಮ ವ್ಯಾಧಿಗಳು 10 ವರ್ಷ ಆಯ್ತು, 12 ವರ್ಷ ಆಯ್ತು, ಡಾಕ್ಟರ್ಗಳಿಗೆ ತೋರಿಸಿದ್ರೆ ಇದಕ್ಕೆ ಪರಿಹಾರನೇ ಸಿಗ್ತಾ ಇಲ್ಲ, ಬರೀ ದುಡ್ಡು ಹಾಕೋದಾಗಿದೆ. ನಿನ್ನೆ ಯಾರೋ ಒಬ್ರು ಮಹನೀಯರು ಬಂದಿದ್ರು, ಇದನ್ನ ಹೇಳಲೇಬೇಕಾಗಿದೆ ನಾನು. ಅವ್ರ ತಾಯಿಗೆ ಬ್ರೈನ್ ನಲ್ಲಿ ಟ್ಯೂಮರ್ ಇದೆ ಅಂತ ಹೇಳಿದ್ರಂತೆ. ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಿದ ತಕ್ಷಣ ಬೆಡ್ ರಿಡನ್ ಆದಂತಹ ತಾಯಿ ಎಲ್ಲವೂ ಕೂಡ ಬೆಡ್ ಮೇಲೆ ನಡೀತಾ ಇತ್ತಂತೆ. ಹೋದ ವಾರ ಅವರು ಬಂದು ಆಶ್ರಮದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಇದು ನಾನು ಎಕ್ಸಾಜುರೇಷನ್ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಇದು ನಡೆದಿರೋ ಸತ್ಯ. ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬಂದು ನಾನು ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ತೀರ್ಥವನ್ನು ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಯಾವ ಡಾಕ್ಟರ್ ಟ್ಯೂಮರ್ ಇದೆ ಅಂತ ಹೇಳಿದ್ರು ಆ ಡಾಕ್ಟರ್ ಟ್ಯೂಮರ್ ಇಲ್ಲ ಅಂತ ಮತ್ತೆ ಹೇಳಿ ಆಪರೇಷನ್ ಮಾಡಿದಿರ ಮನೆಗೆ ಕಳಿಸಿದ್ದಾರೆ. ಇವಾಗ ಆ ತಾಯಿ ಹಾಸಿಗೆಯಿಂದ ಎದ್ದು ಓಡಾಡೋ ಹಾಗಾಗಿದ್ದಾರೆ. ಇದೆಲ್ಲ ಯಾಕೆ ನಡೆಯುತ್ತೆ, ಹೇಗೆ ಇದು, ಅದನ್ನೇ ಹೇಳೋದು ಆತ್ಮವಿಶ್ವಾಸ, ಆತ್ಮಬಲ ಅಂತ. ನಾವು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಅಂತ ಹೇಳ್ತಾರೆ. ನಾವು ಸತ್ಯವಾದರೂ ಕೂಡ ಅದನ್ನ ಹೇಳಿ ಮನಸ್ಸಿಗೆ ಘಾಸಿ ಮಾಡ್ಕೊಳ್ದಿರಾ ನಮಗೆ ಯಾವುದು
ನಮ್ಮ ಮನಸ್ಸಿಗೆ ಸಂತೋಷ ಉಂಟು ಮಾಡುತ್ತೋ ಅದನ್ನು ನಾವು ಹೇಳಿದಾಗ ಖಂಡಿತ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ. ಅದಕ್ಕೆ ದತ್ತನ ಸಹಾಯ ಕೂಡ ಸಿಗತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಕ್ ಇಷ್ಟಪಟ್ಟೆ. ಅಂತಹ ಒಂದು ಸ್ಥಾನ ನಮ್ಮದು. ಅಲ್ಲಿ ನೀವು ತೀರ್ಥ ಸ್ನಾನವನ್ನ, ಅದರಲ್ಲಿ ಮಹಾಶಿವರಾತ್ರಿಯಲ್ಲಿ ಶತರುದ್ರಾಭಿಷೇಕದ ತೀರ್ಥ ಸ್ನಾನವನ್ನ ನೀವು ಮಾಡಿಸ್ಕೊಂಡಾಗ ಈ ರೀತಿಯಾದ ವ್ಯಾಧಿಗಳು ಹೆಸರಿಲ್ಲದ ಹಾಗೆ ಹೋಗೋದು ಅಲ್ಲಿ ನಡೆದಿರುವಂತಹ ಅನುಭವ. ಜೊತೆಯಲ್ಲಿ ಪ್ರತಿ 2 ಗಂಟೆಗಳಿಗೊಮ್ಮೆ ತೀರ್ಥ ಪ್ರಸಾದಗಳು ಎಲ್ಲವೂ ಕೂಡ ಲಭ್ಯವಾಗಿರುತ್ತೆ. ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜೊತೆಯಲ್ಲಿ 25ನೇ ತಾರೀಕು ಶನೈಶ್ವರನ ಜನ್ಮ ದಿನಾಚರಣೆ. ಅವತ್ತು ಶನಿವಾರನೇ ಬಂದಿದೆ. ಯಾವಾಗ ಶನೈಶ್ವರ ನಮಗೆ ಒಲಿತನಪ್ಪ ಅಂದ್ರೆ ಶಿವನ ಆರಾಧನೆಯನ್ನು ಮಾಡಿದಾಗ. ಅದರಿಂದ ಅವತ್ತು ರುದ್ರ ಹೋಮ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದತ್ತನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜನ್ಮದ ಕರ್ಮಗಳನ್ನ ಕಳ್ಕೊಳ್ಳಿ ಅಂತ ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು ಗುರುಜಿ. ಮತ್ತೊಮ್ಮೆ ಹೇಳಲೇಬೇಕು, ಇದೇ 24ನೇ ತಾರೀಕು ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ದತ್ತಪೀಠಂ ಆಶ್ರಮದಲ್ಲಿ ಸ್ವತಃ ತಾವೇ ಬಂದು ಅಭಿಷೇಕವನ್ನು ಮಾಡಬಹುದು ಉತ್ಸವ ಮೂರ್ತಿಗೆ. ಜೊತೆಗೆ 25ನೇ ತಾರೀಕು ರುದ್ರಹೋಮ ನಡೆಯುತ್ತೆ. ಇನ್ನು 26ನೇ ತಾರೀಕು ಅದರಲ್ಲೂ ಭಾನುವಾರ ಬಹಳ ವಿಶೇಷ ಅಮಾವಾಸ್ಯ ದಿನ ನೀವು ತೀರ್ಥ ಸ್ನಾನ ಕೂಡ ಮಾಡಬಹುದು. ಸಾಕಷ್ಟು ಪೂಜೆಗಳು ಕೂಡ ಇರುತ್ತೆ, ಅದರಲ್ಲೂ ಕೂಡ ನೀವು ಭಾಗಿಯಾಗಬಹುದು. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಲಕ್ಷ್ಮಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 31/8/2010. 31/8/2010. ಮಾತಾಡಿ, ಗುರುಗಳಿದ್ದಾರೆ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಮಗಂದು ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು. ಓದಕ್ಕೆ ಸ್ವಲ್ಪ ತುಂಬಾ ಕಿರಿಕಿರಿ ಮಾಡ್ತಾನೆ. ಎಷ್ಟು ಹೇಳ್ಕೊಟ್ರು ನೆನಪೇ ಇರಲ್ಲ ಅವನಿಗೆ. ಈ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್. ಇಲ್ಲಿ ಅವನಿಗೆ ಈಗಲೇ ಸ್ವಲ್ಪ ನಾಗನ ಆರಾಧನೆಯನ್ನ ಮಾಡಿಸೋದ್ರಿಂದ ಒಳ್ಳೆ ವಿದ್ಯಾಭ್ಯಾಸ ಇದೆ. ತುಂಬಾ ಒಳ್ಳೆ ಗುರಿಯನ್ನ ಮುಂದೆ ಸಾಧನೆ ಮಾಡೋನಿದನಮ್ಮ. ಅದ್ರ ಬಗ್ಗೆ ಆತಂಕ ಪಡಬೇಡಿ. ಈಗಲೇ ಪ್ರತಿ ಮಂಗಳವಾರಗಳಲ್ಲಿ ನಾಗರ ಕಲ್ಲಿಗೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡಿಸಿ ಅವನ ಕೈಲಿ ನಮಸ್ಕಾರ ಹಾಕಿಸ್ತಾ ಬನ್ನಿ. ದೊಡ್ಡವನಾದ್ಮೇಲೆ ಒಳ್ಳೆ ಸಾಧಕನಾಗ್ತಾನಮ್ಮ. ಅಲ್ಲ ಗುರುಜಿ, ಅಶ್ವತ್ಥಕಟ್ಟೆಯಲ್ಲಿ ನಾಗಪ್ಪ ಇರುತ್ತಲ್ಲ, ಅದಕ್ಕೆ ದೀಪ ಹಚ್ಬೋದಾ? ಹೌದಮ್ಮ, ಅದಕ್ಕೆ ಹಚ್ಚಬೇಕು. ದೀಪ ಒಂದ್ ಹಚ್ಚಿ ಬಂದ್ರೆ ಸಾಕ ಪ್ರತಿ ಮಂಗಳವಾರ? ದೀಪ ಹಚ್ಚಿ ನಮಸ್ಕಾರ ಹಾಕ್ಸಿ ಕರ್ಕೊಂಡ್ ಬನ್ನಿ, ಖಂಡಿತ ಒಳ್ಳೇದಾಗ್ತದೆ. ಅಲ್ಲ ಗುರುಜಿ, ಇನ್ನೊಂದು ನಮ್ಮ ಮನೆಯವ್ರ ಮೇಲೆ ಪಲ್ಲಿ ಬಿದ್ಬಿಡ್ತು ಕುತ್ತಿಗೆ ಮೇಲೆ. ಬಾ. ಅದು ಒಳ್ಳೇದಕ್ಕ ಕೆಟ್ಟದಕ್ಕ? ಯಾವ ಕಡೆ ಬಿದ್ದಿದೆ? ಬೆನ್ನ ಮೇಲೆ, ಕುತ್ತಿಗೆ ಹಿಂಭಾಗಕ್ಕೆ, ಬೆನ್ನ ಮೇಲೆ, ಕುತ್ತಿಗೆ ಮೇಲೆ ಅಂತಂದ್ರು. ನಾಗ ದೋಷದ 100% ಸೂಚನೆ ಇದು. ನಾಗಪ್ಪನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವನಿಗೆ ಏನು ಸಮಸ್ಯೆ ಆಗಿದೆಯೋ ಅದನ್ನ ಬಗೆಹರಿಸ್ತೀವಿ. ಷಷ್ಠಿಯಲ್ಲಿ ಉಪವಾಸ ಮಾಡಿ ಸೇವೆ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಏನೇ ಕೆಟ್ಟದಿದ್ರು ಕೂಡ ದೂರ ಆಗತ್ತಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹುಶಃ ಸಾಕಷ್ಟು ಅನುಮಾನಗಳಿತ್ತು, ನೀವು ಇನ್ನೂ ಪ್ರಶ್ನೆಗಳು ಬಾಕಿ ಇತ್ತು ಅಂತ ನಾನು ಭಾವಿಸ್ತೀನಿ. ಸೊ ಅದೆಲ್ಲವನ್ನು ನೀವು ಕೇಳ್ಬೋದು ಶ್ರೀ ದತ್ತಪೀಠಂ ಆಶ್ರಮಕ್ಕೆ ನೇರವಾಗಿ ಬಂದು ಗುರುಗಳನ್ನ ಭೇಟಿಯಾದಾಗ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ. ನನ್ನ ಹೆಸರು ಮೀನಾಕ್ಷಿ ಅಂತ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಮಗಳ ಹೆಸರು, ಹುಟ್ಟಿರೋ ದಿನಾಂಕ? ಮಗಳ ಹೆಸರು ಸುಚಿ ಅಂತ. ಹುಟ್ಟಿದ ದಿನಾಂಕ 22/10/2000. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿಮ್ಮ. ಗುರುಜಿ, ನಮ್ಮ ಮಗಳು ಈಗ 4th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ವೆರಿ ಗುಡ್. ಆದ್ರೆ ಒಂದ್ ಕೆಲ್ಸ ಮಾಡಿ, ಗುರುಜಿ, 5 ಹಿಡಿ ಹೆಸರು ಕಾಳನ್ನ ತಗೊಳ್ಳಿ. ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ತಗೊಂಡು ಅದ್ರೊಳಗಡೆ ಆ ಹೆಸರು ಕಾಳನ್ನ ಅವಳಿಗೆ ಈ ರೀತಿ ದೃಷ್ಟಿ ತೆಗೆದ ಹಾಗೆ ಮಾಡಿ ಅದ್ರೊಳಗಡೆ ಹಾಕಿ ಅದನ್ನ ಗಂಟು ಕಟ್ಟಿ ಅವಳ ತಲೆ ಕೆಳಗಡೆ ಇಡಿ. 21 ದಿನ ತೆಗಿಬೇಡಿ. ಮಲ್ಕೊಳ್ಳೋವಾಗ ತಲೆ ಕೆಳಗಡೆ ಇರಬೇಕು, ಅದು ಅಲ್ಲೇ ಇರ್ಲಿ, ಅದನ್ನ ಕದಲಿಸ್ಬೇಡಿ. 21 ದಿನ ಆದ್ಮೇಲೆ ಅದನ್ನ ತಗೊಂಡು ಹೋಗಿ ತೆಂಗಿನ ಮರಕ್ಕೋ ಅಥವಾ ಹರಿಯೋ ನೀರಿಗೋ ಬಿಟ್ಬಿಡಿ, ಅಥವಾ ಹಸುಗೆ ಕೊಟ್ರು ಆಯ್ತು. ಆಮೇಲೆ ಬದಲಾವಣೆನ ನೀವೇ ನೋಡ್ಬಿಟ್ಟು ಹೇಳಿ ತಾಯಿ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ.
ಸೊ ಬಹಳ ಸರಳವಾಗಿರುವಂತಹ ಸುಲಭ ಪರಿಹಾರಗಳನ್ನ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ನಿಮ್ಗೆ. ನೀವು ಅದನ್ನೆಲ್ಲ ಮಾಡ್ಕೊಂಡು ಖಂಡಿತವಾಗ್ಲೂ ಉತ್ತಮವಾಗಿರುವಂತಹ ಒಂದು ಭವಿಷ್ಯವನ್ನ ನೀವು ಕಂಡುಕೊಳ್ಬಹುದು ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಹೇಳ್ತಾ ಇದೀನಿ, ಏಪ್ರಿಲ್ 12ನೇ ತಾರೀಕು ಒಂದು ಕಾಶಿ ಪ್ರವಾಸ ಇದೆ ಶ್ರೀ ದತ್ತಪೀಠ ಆಶ್ರಮದ ವತಿಯಿಂದ. ಸಾಕಷ್ಟು ದಿನಗಳಿಂದ ಅನ್ಕೊಂಡಿರ್ತೀರಾ ಕಾಶಿ ಪ್ರವಾಸ ಮಾಡ್ಬೇಕು, ಒಂದ್ಸಲಿ ಆದ್ರೂ ಲೈಫ್ ಟೈಮ್ ನಲ್ಲಿ ಹೋಗಕ್ಕಾಗಿರೋದಿಲ್ಲ ಅಂತ. ಬಹಳ ವಿಶೇಷವಾಗಿರುವಂತಹ ಪೂಜೆಗಳು ನಡೆಯುತ್ತೆ ಅಲ್ಲಿ. ನೀವು ಹೋದಾಗ ಗುರುಗಳು ಬರ್ತಾರೆ ಅಂತಾನೆ ಹೇಳ್ಬೋದು. 14 ದಿನಗಳ ಕಾಲ ನಡೆಯುತ್ತೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ತಮ್ಮ ಹೆಸರು ಮಾ? ಯಾರ ಬಗ್ಗೆ? ಮಗನ ಹೆಸರು ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಹುಟ್ಟೋ ದಿನಾಂಕ ಹೇಳಿ. 24/6/2003. ಓಕೆ, ಯಾವ್ರಿಂದ ಕಾಲ್ ಮಾಡ್ತಿರೋದು? ನಾವು ತೀರ್ಥಹಳ್ಳಿಯಿಂದ. ಮಾತಾಡಿ ಮಾ, ಗುರುಗಳಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಮಗನ ಬಗ್ಗೆ ಕೇಳ್ಬೇಕಿತ್ತು. ಕೇಳಿಮ್ಮ. ಅವನು ಓದಿನಲ್ಲಿ ಸ್ವಲ್ಪ ಹಿಂದಿದ್ದಾನೆ, ಅದಕ್ಕೆ ಸ್ವಲ್ಪ ಕೇಳ್ಬೇಕಿತ್ತು. ಗುರುವಿನ ಒಂದು ಶಾಪ, ಹಿಂದಿನ ಜನ್ಮದ ಗುರುವಿನ ಶಾಪದಿಂದ ಈ ರೀತಿ ತೊಂದರೆ ಆಗ್ತಾ ಇದೆ. ಗುರು ಪೂಜೆಯನ್ನ ಮಾಡ್ಲಿ. ಪ್ರತಿನಿತ್ಯ ಗುರುಗಳ ಮಂತ್ರವನ್ನ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುವಾರದಲ್ಲಿ ದಕ್ಷಿಣಾಮೂರ್ತಿಗೆ ಹೋಗಿ ನಮಸ್ಕಾರವನ್ನ ಮಾಡ್ತಾ ಬರ್ಲಮ್ಮ. ಖಂಡಿತ ಒಳ್ಳೆ ವಿದ್ಯಾಭ್ಯಾಸ ಬರುತ್ತೆ, ಒಳ್ಳೇದಾಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಈ ದರಿದ್ರ ನಿವಾರಣೆ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ. ಹೆಚ್ಚು ಯಾವ ವಸ್ತುಗಳನ್ನ ನಾವು ಸಂಗ್ರಹ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ ಗುರುಗಳೇ? ಬಹಳ ಮುಖ್ಯವಾಗಿ ಅರಿಶಿನ ಕುಂಕುಮ ಅನ್ನೋದು ಮೊದಲನೇದು. ಎರಡನೇದು ಹಾಲು. ಹಾಲು ಕೆಟ್ಟು ಹೋಗುತ್ತೆ, ನಾವೇನ್ ಮಾಡಬೇಕು ಅಂತ ಅನ್ಕೊಳ್ತೀವಿ. ಯಾರಾದ್ರೂ ಮನೆಗೆ ಬಂದ್ರು ಅಂತಂದ್ರೆ 2 ನಿಮಿಷ ಇರಿ ಬರ್ತೀವಿ ಅಂತ ಪಕ್ಕದಲ್ಲಿರೋ ಅಂಗಡಿಯಿಂದ ಹಾಲು ತರಕ್ಕೆ ಹೋಗ್ತೀವಿ. ಆದರೆ ಹಾಲಿನ ವಾಸನೆ ನಮ್ಮ ಮನೆಯಲ್ಲಿ ಇದ್ದಷ್ಟು ಹಾಲಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಗೋವಿನಿಂದ ಬಂದಿರುವಂತಹ ಉತ್ಪನ್ನಗಳು, ಗಂಜಲ ಆಗಲಿ ಅಥವಾ ಸಗಣಿ ಆಗಲಿ, ಹಾಲಾಗಲಿ, ಮೊಸರಾಗಲಿ, ತುಪ್ಪ ಆಗಲಿ, ಈ 5 ಪದಾರ್ಥಗಳು ಕೂಡ ಲಕ್ಷ್ಮೀ ಸಮಾನ ಅಂತ ನಾವು ಹೇಳ್ತೀವಿ. ತುಪ್ಪವನ್ನು ಕೂಡ ನಾವು ಎಷ್ಟೋ ಜನ ಇಟ್ಕೊಳ್ಳೋದಿಲ್ಲ. ಇನ್ನು ಹಾಲಿನ ಪದಾರ್ಥಗಳನ್ನು ನಾವು ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಜೊತೆಗೆ ವಿಳ್ಯದೆಲೆ ಅಡಿಕೆ, ತಾಂಬೂಲ ಅಂತ ಹೇಳಿ ನಾವು ಕರಿತೀವಿ. ಈ ವಿಳ್ಯದೆಲೆ ಅಡಿಕೆಯನ್ನು ಮನೆಯಲ್ಲಿ ನಾವು ಶೇಖರಣೆ ಮಾಡಿದಷ್ಟು ತುಂಬ ಒಳ್ಳೆಯ ಫಲವನ್ನು ನಾವು ಪಡ್ಕೊಳ್ಬಹುದಾಗಿದೆ. ವಿಳ್ಯದೆಲೆ ಒಣಗೋಗುತ್ತೆ, ಏನು ಮಾಡೋದು ಅಂದರೆ ಒಣಗೋಗಿರೋ ವಿಳ್ಯದೆಲೆಯನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಅದು ಕೂಡ ನಿಮ್ಮ ಎಳೆತದ ಸಮಸ್ಯೆ, ವೀಸಿಂಗ್ ಪ್ರಾಬ್ಲಮ್ ಅಂತ ಏನು ಹೇಳ್ತೀರಿ, ಅದಕ್ಕೆ ಒಳ್ಳೆಯ ಔಷಧ ಕೂಡ ಅದಾಗತ್ತೆ ವಿಳ್ಯದೆಲೆ ಅಡಿಕೆ. ಹಾಗೆ ಲಕ್ಷ್ಮೀ ದೇವಿಯನ್ನ ನಾವು ಇಟ್ಕೊಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಆ ತಾಯಿ ಒಮ್ಮೆ ಮಾತ್ರ ಪ್ರವೇಶ ಮಾಡ್ತಾಳೆ. ಅವಾಗ ಉದಾಸೀನ ಮಾಡಿದ್ವಿ ಅಂತಂದ್ರೆ ಮತ್ತೆ ನಾವು ಅವಳನ್ನ ಪಡ್ಕೊಳ್ಬೇಕಾದ್ರೆ ಹರಿಸಾಹಸ ಪಡಬೇಕಾಗತ್ತೆ. ಬರೀ ದುಡ್ಡಲ್ಲ, ಶಾಂತಿ, ನೆಮ್ಮದಿ, ಸುಖ ಎಲ್ಲವನ್ನೂ ಕೂಡ ಲಕ್ಷ್ಮಿ ಅಂತ ಕರೀತಾರೆ. ಅವಳು ಬರಬೇಕು ಅನ್ನೋದಾದ್ರೆ ಅರಿಶಿನದಿಂದ ಶೋಭಾಯಮಾನವಾಗಿರುವಂತಹ ಮನೆ ಇರಬೇಕು. ಸದಾ ಕಾಲವೂ ಕೂಡ ಮನೆಯಲ್ಲಿ ಮಂಗಳ ದ್ರವ್ಯಗಳು ರಾರಾಜಿಸ್ತಾ ಇರಬೇಕು. ಹಾಲು, ಆ ಹಾಲಿನ ಘಮಘಮ ವಾಸನೆ ಇರಬೇಕು. ರಾತ್ರಿ 6 ಗಂಟೆ ಕಳೆದ ನಂತರ ಹಾಲನ್ನಾಗ್ಲಿ, ಮೆಣಸನ್ನಾಗ್ಲಿ, ಮೆಣಸಿನಕಾಯಿಯನ್ನಾಗ್ಲಿ, ಅರಿಶಿನ ಕುಂಕುಮವನ್ನಾಗ್ಲಿ ಮನೆಯಿಂದ ಹೊರಗಡೆ ಯಾರಿಗೂ ತಗೊಂಡು ಹೋಗಿ ಕೊಡಬಾರದು. ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಮನೆಯ ದಟ್ಟ ದರಿದ್ರಗಳು ನಿವಾರಣೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಮನೆ ಬಾಗಿಲಲ್ಲಿ ಪ್ಲಾಸ್ಟಿಕ್ ತೋರಣಗಳನ್ನು ಅಳವಡಿಸೋದಾಗ್ಲಿ, ಮನೆ ಬಾಗಿಲಿನಲ್ಲಿ ಲಕ್ಷ್ಮಿಯ ಫೋಟೋಗಳನ್ನು ಯಾರೋ ಮನೆ ಬಾಗಿಲ ಮೇಲ್ಗಡೆ ಹಾಕಿದ್ರು ಫೋಟೋ, ಲಕ್ಷ್ಮಿ ಫೋಟೋನ ಆ ರೀತಿ ಹಾಕೊಳ್ಬೇಡಿ. ಮನೆ ಒಳಗಡೆ ಇಟ್ಕೊಳ್ಳಿ. ಅರಿಶಿನ ಕುಂಕುಮವನ್ನ ಹೇರಳವಾಗಿ ಮನೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಅರಿಶಿನ ಕುಂಕುಮವನ್ನ ತಗೊಂಡ್ ಬನ್ನಿ. ಪ್ರತಿ ತಿಂಗಳು ಕೂಡ ನೀವು ಸಾಮಾನನ್ನ ತರ್ತೀರಿ. ಸಾಮಾನಲ್ಲಿ ಅಕ್ಕಿ, ಬೇಳೆ, ಬೆಲ್ಲ, ಮೆಣಸಿನಕಾಯಿ, ಒಗ್ಗರಣೆಗೆ ಬೇಕಾಗಿರೋ ಸಾಮಾನೆಲ್ಲ ಇಟ್ಟಿರ್ತೀರಿ. ಆದರೆ ಲಕ್ಷ್ಮೀ ದೇವಿನೇ ಆಹ್ವಾನ ಮಾಡಲ್ಲ. ಒಂದು 100 ಗ್ರಾಮ್ ಅರಿಶಿನ, 100 ಗ್ರಾಮ್ ಕುಂಕುಮನಾದ್ರೂ ಆ ಪ್ರಾವಿಷನ್ ಲಿಸ್ಟ್ ಅಲ್ಲಿ ಮೊದಲು ಬರೀರಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನಿಮ್ಮದಾಗತ್ತೆ. ಯಾವುದೇ ಸಂಕಷ್ಟಗಳು ಬಂದರೂ ಕೂಡ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅನ್ನೋ ರೀತಿಯಲ್ಲಿ ಪರಿಹಾರ ಆಗುವಂತಹ ಲಕ್ಷಣಗಳು ನಿಮಗೆ ಸಿಗುತ್ತೆ.
ಧನ್ಯವಾದಗಳು ಗುರುಜಿ. ಸೊ ಬಹಳ ಸರಳವಾಗಿ ಯಾವ ವಸ್ತುಗಳನ್ನ ಸಂಗ್ರಹಿಸೋದ್ರಿಂದ ಈ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ರು. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿಮ್ಮ, ಯಾರು ಮಾತಾಡ್ತಿರೋದು? ನಾವು ಗೀತಾಂಜಲಿ ಅಂತ ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಅದು ನಮ್ಮ ತಾಯಿ ಬಗ್ಗೆ ಕೇಳ್ಬೇಕಾಯ್ತು, ನಮ್ಮ ಅಣ್ಣ ಬಗ್ಗೆ ಕೇಳ್ಬೇಕಾಯ್ತು. ಯಾರಾದ್ರೂ ಒಬ್ರ ಬಗ್ಗೆ ಕೇಳಿಮ್ಮ. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಗೆ. ಡೇಟ್ ಆಫ್ ಬರ್ತ್ ನವೆಂಬರ್ 12, 98. 98 ಓಕೆ ಮಾ, ಪರವಾಗಿಲ್ಲ. 12ನೇ ತಾರೀಕು ನವೆಂಬರ್. ಯಾವ ಡೇಟ್ ಆಫ್ ಬರ್ತ್ ಇದು? ನಮ್ಮಣ್ಣ ಅವ್ರದ್ದು. ನಿಮ್ಮಣ್ಣ ಅವ್ರು. ಅವ್ರ ಹೆಸರೇನು? ನವೀನ್ ಕುಮಾರ್ ಅಂತ. ಮಾತಾಡಿ ಮಾ, ಗುರುಗಳಿದ್ದಾರೆ. ನವೀನ್ ಅವ್ರ ಬಗ್ಗೆ ಏನ್ ಪ್ರಶ್ನೆ ಇದೆ ನಿರ್ವಾಗ್ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಅವನು ತಪ್ಪು ಕೆಲಸ ಮಾಡ್ಬಿಟ್ಟಿದ್ದಾನೆ, ಎಷ್ಟ್ ಹೇಳಿದ್ರು ತಿದ್ಕೊಂತ ಇಲ್ಲ. ನಮ್ಮಮ್ಮ ಬಗ್ಗೆನೆ ಉಲ್ಟಾ ಮಾತಾಡ್ತಾನೆ ಸ್ವಾಮೀಜಿ. ಅದು ಸರಿ ಹೋಗುತ್ತಾ ಸ್ವಾಮೀಜಿ ಅಂತ ಕೇಳಕ್ಕೆ. ಅಮ್ಮನ ಆರಾಧನೆ ಮಾಡಿ, ಕುಲದೇವತೆಯ ಆರಾಧನೆ ಮಾಡಿ, ಖಂಡಿತ ಸರಿ ಹೋಗುತ್ತೆ. ಏನೋ ಆ ತರ ಆತಂಕ ಪಟ್ಕೊಳ್ಳೋದು ಬೇಡ. ಅಲ್ಲಿ ನೀವು ಹೇಳ್ತಾ ಇರೋ ಡೇಟ್ ಆಫ್ ಬರ್ತ್ ನೋಡಿದ್ರು ಕೂಡ ಇಲ್ಲಿ ಸ್ತ್ರೀ ಸಂಬಂಧವಾದ ಶಾಪ ಯಾವುದೋ ಇರೋದ್ರಿಂದ ಈ ರೀತಿ ತೊಂದರೆ ಆಗ್ತಾ ಇದೆ. ದೇವಿಯ ಆರಾಧನೆ ಮಾಡಿ 5 ಮಂಗಳವಾರಗಳು ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೇದಾಗತ್ತಮ್ಮ. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ಗುರುಜಿನ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ನಾನು ಹೇಳೋದಿಷ್ಟೇ, ನಮ್ಮ ಮನೆಯಲ್ಲಿ ಹಿರಿಯರ ಸಂಪ್ರದಾಯವನ್ನು ಆಚರಣೆ ಮಾಡಿ, ನಮ್ಮ ಹಿರಿಯರು ಉಪಯೋಗಿಸಿರುವಂತಹ ವಸ್ತುಗಳ ಬಗ್ಗೆ ಕಾಳಜಿಯನ್ನ ಇಟ್ಕೊಳ್ಳಿ. ಆಧುನೀಕರಣ ಅನ್ನೋದು ಬೇಕು ಸಹಜ ಮನುಷ್ಯನಿಗೆ. ಆಧುನೀಕರಣದ ಹೆಸರಿನಲ್ಲಿ ಧರ್ಮವನ್ನ ನಾಶ ಮಾಡಿಕೊಳ್ಳುವಂತಹ ಕೆಲಸ ಮಾಡಬೇಡಿ. ಹಿರಿಯರು ಮಾಡಿರುವಂತಹ ಸಂಪ್ರದಾಯವನ್ನ ಬಿಡಬೇಡಿ. ಆಧುನಿಕರಾಗಿ ಬೇಡ ಅನ್ನೋದಿಲ್ಲ. ಹಿಂದಿನ ಕಾಲದಲ್ಲಿ ಸಗಣಿ ಮನೆ ಇತ್ತು, ಇವತ್ತು ನಮಗೆ ಗ್ರಾನೈಟ್ ಮನೆ ಬಂದಿದೆ. ಆದರೆ ಗ್ರಾನೈಟ್ ಮನೆಯಲ್ಲಿ ಸಗಣಿ ಇಟ್ಕೊಳ್ದಿರ ಇದ್ರು ಹಾಲನ್ನ ಇಟ್ಕೊಳ್ಬೇಡ ಅಂತ ಹೇಳೋದಿಲ್ಲ. ಆ ರೀತಿಯಾಗಿ ನಮ್ಮ ಹಿರಿಯರ ಸಂಪ್ರದಾಯ ಸರಳ, ಸುಗಮ ಮತ್ತು ಅತ್ಯಂತ ಲಾಭದಾಯಕವಾದ್ದು. ಅದನ್ನು ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೆದಾಗುತ್ತೆ. ಧನ್ಯವಾದಗಳು ಗುರುಜಿ. ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿದ್ರಿ. ಇನ್ನು ವೀಕ್ಷಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಬಹಳ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಆಹ್ವಾನವನ್ನು ಕೂಡ ನೀಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ. ಓಂ ಶಾಂತಿ. ಸದ್ಗುರು ದಿವ್ಯ ಚರಣ. ಇವತ್ತಿನ ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 24ನೇ ತಾರೀಕು ಇದೇ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬದ ದಿನ. ಬಹಳ ವಿಶೇಷವಾಗಿ ಶ್ರೀ ದತ್ತಪೀಠ ಆಶ್ರಮದಲ್ಲಿ 24 ಗಂಟೆಗಳ ಕಾಲ ಸತತವಾಗಿ ಒಂದು ಅಭಿಷೇಕ ನಡೆಯುತ್ತೆ. ನೀವೇ ಸ್ವತಃ ಒಂದು ಉತ್ಸವ ಮೂರ್ತಿಗೆ ಅಭಿಷೇಕವನ್ನು ಮಾಡಬಹುದು ಗುರುಗಳು ತಿಳಿಸಿದ್ರು. ಇನ್ನು 25ನೇ ತಾರೀಕು ರುದ್ರ ಹೋಮ ಇದೆ. 26ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ ಇದೆ, ಅವತ್ತು ಕೂಡ ಸಾಕಷ್ಟು ಪೂಜೆಗಳಿದೆ. ಅದೆಲ್ಲದರಲ್ಲೂ ನೀವು ಭಾಗಿಯಾಗಬಹುದು. ಇನ್ನು ಏಪ್ರಿಲ್ 12ನೇ ತಾರೀಕು ನಿಮಗೆ ಗೊತ್ತೇ ಇದೆ, ಕಾಶಿ ಪ್ರವಾಸ ನಮ್ಮ ಶ್ರೀ ದತ್ತಪೀಠ ಆಶ್ರಮದ ವತಿಯಿಂದ 14 ದಿನಗಳ ಕಾಲ ನಡೆಯುತ್ತೆ ಇದು ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನು ಗುರುಗಳನ್ನ ನೇರವಾಗಿ ನಾವು ಭೇಟಿ ಮಾಡಬೇಕು, ಕಾರ್ಯಕ್ರಮದಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ, ಕರೆ ಸಿಗ್ತಾ ಇಲ್ಲ. ಅವರ ಮಾರ್ಗದರ್ಶನ ಪಡ್ಕೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಶ್ರೀ ದತ್ತಪೀಠ ಆಶ್ರಮಕ್ಕೆ ನೀವು ಭೇಟಿ ನೀಡಬಹುದು. ಹೊಸಕೆರೆಹಳ್ಳಿ, ಬನಶಂಕರಿ 3ನೇ ಹಂತ, ಬೆಂಗಳೂರು. ಈ ಒಂದು ವಿಳಾಸಕ್ಕೆ ನೀವು ಭೇಟಿ ನೀಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. शूलहस्तं कृपानिधिं सर्वरोगहरं देवं दत्तात्रेयमहं भजे. अस्य श्रीदत्तात्रेयस्तोत्रमन्त्रस्य भगवान् नारद ऋषिः अनुष्टुप् छन्दः श्रीदत्तः. श्रीदत्तात्रेयस्तोत्रमन्त्रस्य भगवान् नारद ऋषिः अनुष्टुप् छन्दः श्रीदत्तः.